ನವೆಂಬರ್ 2025 ಭಾರತ ತಂಡ 2ನೇ ಬಾರಿ ಕಬಡ್ಡಿ ವಿಶ್ವಕಪ್ನ ಗೆಲ್ಲುತ್ತೆ. ಈ ಪದಕ ನಿಮ್ಮ ಕೊರಳಲ್ಲಿ ಬಂದಾಗ, ಆ ಕಪ್ ಎತ್ತಿ ಹಿಡಿದಾಗ ಅನುಭವ ಹೇಗಿತ್ತು? ತುಂಬಾ ಅಪ್ ಅಂಡ್ ಡೌನ್ಸ್. ತುಂಬಾ ಅಪ್ ಅಂಡ್ ಡೌನ್ಸ್ ಇತ್ತು. ಬಟ್ ನನಗೆ ಈ ಕನಸು ನನ್ಸಾಗುತ್ತೆ ಅಂತ ನಾನು ಅನ್ಸಿರ್ಲಿಲ್ಲ. ಯಾಕಂದ್ರೆ ನಾನು ಹೋದಂತ ದಾರಿ ಅಷ್ಟು ಕಷ್ಟ ಇತ್ತು. 2020 ಕೊರೋನಾ ಟೈಮಲ್ಲಿ ನನಗೆ ದೊಡ್ಡದಾಗಿ ನೀ ಇಂಜುರಿ ಆಯ್ತು. ಅದೇ ಫಸ್ಟ್ ಅಲ್ಲಿ ಇಂಡಿಯಾ ಕ್ಯಾಂಪ್ ಅಲ್ಲಿ ಆಗಿರೋದು. ಅದೇ ನೀಗೆ ಸ್ವಲ್ಪ ಜೋರಾಗಿ ಪೆಟ್ಟಾಯ್ತು. ಆಮೇಲೆ MRI ಎಲ್ಲ ಮಾಡಿಸ್ಕೊಂಡೆ ನಾನು. ವಾಟ್ ನೆಕ್ಸ್ಟ್ ಅಂತ ತಲೆಯಲ್ಲಿತ್ತು. ಅವಾಗ್ಲೂ ಡಾಕ್ಟರ್ ಹತ್ರ ಕೇಳಿದೆ, ಸರ್ ಆಡ್ಬೋದು? ಅಯ್ಯೋ, ಅದಕ್ಕೆ ಆಡ್ಬೋದು. ಸಚಿನ್ ತೆಂಡೂಲ್ಕರ್, ರೊನಾಲ್ಡೋ ಎಲ್ಲ 2-3 ಸರ್ಜರಿ ಆಗಿ ಇವಾಗ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ಆಡ್ತಿದ್ದಾರೆ. ಸೊ ನಿಮ್ಮ ಲೈಫ್ ಅಲ್ಲಿ ಆ ದೈವದ ಮಿರಾಕಲ್ ಆಗಿದೆಯಾ? ಎಲ್ಲಿ ಬೇಕಿದ್ರು ನಾನು ಬೇಕಿದ್ರೆ ಹೇಳ್ತೇನೆ. ಅವರ ಆಶೀರ್ವಾದದಿಂದಲೇ ನಾನಿವತ್ತು ಈ ಮಟ್ಟಕ್ಕೆ ಬಂದಿದ್ದೇನೆ. ಬಿಡಿ ಕಾರ್ಮಿಕರ ಮಗಳು, ಹೋಟೆಲ್ ಸಪ್ಲೈಯರ್ ಮಗಳು, ಕರ್ನಾಟಕಕ್ಕೆ, ಭಾರತಕ್ಕೆ ಚಿನ್ನ ತಂದುಕೊಟ್ಟು ಚಿನ್ನದ ತರ ಫಳಫಳ ಅಂತ ಹೊಳಿತಾ ಇದ್ದಾಳೆ. ವಿದ್ಯೆಗೆ 3 ಮಕ್ಳಿಗೆ ಯಾವತ್ತೂ ಕೊರತೆ ಮಾಡ್ಲಿಲ್ಲ ನನ್ನಪ್ಪ. ಬಟ್ ಒಂದ್ ಮಾತು ಹೇಳ್ತಿದ್ರು ನನ್ನಪ್ಪ, ನಾನು ಎಲ್ಲಾ ಕೊಟ್ಟೆ, ಮನೆ ಒಂದು ಮಾಡ್ಸಿಲ್ಲ. ಅಯ್ಯೋ, ಅಣ್ಣ ಇವತ್ತಿನ ದಿವಸ ಮಾಡಿದ್ದಾನೆ ಅಣ್ಣ. ಬಟ್ ಅದೇ ಒಮ್ಮೆ ನ್ಯಾಷನಲ್ಸ್ ಹೋದಾಗ ನಾನು ಕರ್ನಾಟಕ ಕ್ಯಾಪ್ಟನ್ ಆಗಿದ್ದಾಗ ಮೊಬೈಲ್ ಅಲ್ಲಿ ಇದ್ರಲ್ಲೆಲ್ಲ ಬಂದಿತ್ತಂತೆ. ಯಾರೋ ಫ್ರೆಂಡ್ ತೋರಿಸಿದ್ರಂತೆ, ನಾನು ಮೊಬೈಲ್ ಅಲ್ಲೆಲ್ಲ ಬಂದಿದ್ದಾಳ ಅಂತ. ಆಗ ತುಂಬಾ ಹ್ಯಾಪಿ ಪಟ್ರು. ಅಲ್ಲ, ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಇರುತ್ತಲ್ಲ, ಅದ್ರಲ್ಲಿ 2 ನೀ ಇಂಜುರೀಸು. ಲೈಫ್ ಅಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕಂತ ಮಾತ್ರ ಮೈಂಡ್ ಅಲ್ಲಿ ಇದ್ದದ್ದು. ಅವಾಗ್ಲೇ ಹುಟ್ಟಿ ಸಾರ್ಥಕ, ಇಲ್ಲಾಂದ್ರೆ ಹುಟ್ಟಿ ಏನ್ ಮಾಡೋದು ಅಂತಾನೆ ನನ್ನ ಮೈಂಡ್ ಅಲ್ಲಿ ಇದ್ದು. ಗೂಸ್ ಬಂಪ್ಸ್ ಅನ್ನಿಸ್ತಾ ಇದೆ ನಂಗೆ. 2026 ಅಲ್ಲಿ ನಾನು ಮುಂಚೆಯಿಂದ ನಾಳೆ ಏನು ಅನ್ನೋದು ಗೊತ್ತಿಲ್ಲ. ಬಟ್ ಪ್ರೆಸೆಂಟ್ ಬಗ್ಗೆ ನಾನು ಥಿಂಕ್ ಮಾಡ್ಕೊಂಡು ಪ್ರೆಸೆಂಟ್ ಅನ್ನು ಜೀವಿಸ್ಕೊಂಡು ಹೋಗಿರೋದು. ಎಲ್ರಿಗೂ ನಮಸ್ಕಾರ. ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ವೆಲ್ಕಮ್. 2025ಕ್ಕೆ ಗುಡ್ ಬೈ ಹೇಳಿ 2026 ಬರಮಾಡಿಕೊಳ್ಳೋದಕ್ಕೆ ಇನ್ನೇನೋ ಸ್ವಲ್ಪ ದಿನ ಅಥವಾ ಕೆಲವೇ ಕ್ಷಣ ಮಾತ್ರ ಬಾಕಿ ಇದೆ. ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ. ಆದರೆ ಈಗ ನನ್ನದೇ ಆಗಿರೋ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ನಾನು ಓಪನ್ ಮಾಡಿರೋದ್ರಿಂದ, ನನ್ನ ಮೇನ್ ಮೋಟೋ ಯೂತ್ಸ್ ಆಗಿರೋದ್ರಿಂದ, ನಿಮ್ಮೆಲ್ಲರನ್ನ ಇನ್ಸ್ಪೈರ್ ಮಾಡೋದಕ್ಕೆ ಒಬ್ಬ ರಿಯಲ್ ಹೀರೋನ, ರಿಯಲ್ ಸೆಲೆಬ್ರಿಟಿನ ನಾನು ತೊಗೊಂಡು ಬಂದಿದ್ದೀನಿ ಇವತ್ತಿನ ಈ ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮದಲ್ಲಿ. ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಒಂದು ಸ್ವಲ್ಪ ಕ್ಯೂರಿಯಾಸಿಟಿನ ಹಾಗೆ ಉಳಿಸ್ಕೊಂಡಿರಿ. ನವೆಂಬರ್ 2025 ಭಾರತ ತಂಡ 2ನೇ ಬಾರಿ ಕಬಡ್ಡಿ ವಿಶ್ವಕಪ್ನ ಗೆಲ್ಲುತ್ತೆ. ಅದನ್ನು ಗೆಲ್ಲೋ ಮೂಲಕ ನಾವು ಮತ್ತಷ್ಟು ಸದೃಢವಾಗ್ತಾ ಇದ್ದೀವಿ ಅಂತ ಹೇಳಿ ಇಡೀ ವಿಶ್ವಕ್ಕೆ ಆ ಮೆಸೇಜನ್ನು ಸಾರುತ್ತೆ. ಗೆದ್ದಿರುವಂತಹ ತಂಡ ಯಾವುದು ಗೊತ್ತಾ? ಭಾರತೀಯ ಮಹಿಳಾ ಕಬಡ್ಡಿ ತಂಡ. ಸೊ ಅದರಲ್ಲಿ ಇಡೀ ದಕ್ಷಿಣ ಕರ್ನಾಟಕವನ್ನ ಒಬ್ಬ ಲಕ್ಷ್ಮಿ ರಿಪ್ರೆಸೆಂಟ್ ಮಾಡ್ತಾರೆ. ಅವರು ನಮ್ಮ ತುಳುನಾಡಿನವರು, ನಮ್ಮ ಮಂಗಳೂರಿನವರು, ನಮ್ಮ ಹೆಮ್ಮೆಯ ಕನ್ನಡತಿ ಅಂತ ಅವ್ರನ್ನ ಪರಿಚಯ ಮಾಡಿಸ್ಕೊಡೋದು ನನ್ನ ಸೌಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ. ಅವರೇ ಯೂತ್ಸಿಗೆಲ್ಲ ರಿಯಲ್ ಇನ್ಸ್ಪಿರೇಷನ್. ಧನಲಕ್ಷ್ಮಿ ಅವರು ನಮ್ಮ ಜೊತೆಗೆ ನನ್ನ ಈ ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ. ನಿಮ್ಮ ಮೊದಲಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿಮ್ಮಂತಹವರ ಸಂತತಿ ಅಥವಾ ನಿಮ್ಮಂತಹ ಪ್ರೇರಣೆ ಇನ್ನಷ್ಟು ಜಾಸ್ತಿ ಆಗಬೇಕು, ವೈರಲ್ ಆಗಬೇಕು ಅಂತ ನಾನು ಇಷ್ಟಪಡ್ತೀನಿ. ಯು ಆರ್ ದ ರಿಯಲ್ ಹೀರೋ. ನಿಮಗೆ ಅಡ್ವಾನ್ಸ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಮತ್ತು ನಿಮ್ಮ ಎಂಟೈರ್ ತಂಡಕ್ಕೂ ತುಂಬ 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 ಥ್ಯಾಂಕ್ ಯು. ಯಾಕಂದರೆ 2012ರಲ್ಲಿ ಮಮತಾ ಪೂಜಾರಿ ಅವರು ಇದ್ದಂತಹ ಸಂದರ್ಭದಲ್ಲಿ ನಾವು ಕಬಡ್ಡಿ ವಿಶ್ವಕಪ್ನ ಗೆದ್ದಿದ್ವಿ. ಅದಾದ ನಂತರ 2026 ನಮ್ಮ ಪ್ರೀತಿಯ ಧನಲಕ್ಷ್ಮಿ ಇರುವಾಗ ನಾವು ಮತ್ತೊಮ್ಮೆ ಬಾಂಗ್ಲಾದೇಶಲ್ಲಿ ಕಬಡ್ಡಿ ಮ್ಯಾಚ್ನ ಗೆದ್ದಿದ್ದೀವಿ. ವರ್ಲ್ಡ್ ಕಪ್ ನಿಮ್ಮದಾಯಿತು. ಹೇಗಿತ್ತು ಆ ಅನುಭವ? ಏನೇನಾಯಿತು? ತುಂಬ ಖುಷಿ ಆಯ್ತು. ಪ್ರೌಡ್ ಫೀಲ್ ಆಗ್ತಿದೆ. ಅಂದ್ರೆ ದೇಶಕ್ಕೆ ಒಂದು ಚಿನ್ನ ಪದಕ ನಾನು ತಗೊಂಡ್ಬಂದಿದ್ದೇನೆ ಅನ್ನೋದು ಪ್ರೌಡ್ ಫೀಲ್ ಹಾಗೇನೆ ಇದೆ. ಇನ್ನೂ ಹಾಗೇನೆ ಹೋಗುತ್ತೆ. ಡೆಫಿನೆಟ್ಲಿ ಒಂದು ಚಿನ್ನದ ಪದಕ ಅಷ್ಟೇ ಅಲ್ಲ, ಪದೇ ಪದೇ ಈ ಚಿನ್ನ, ಈ ಪದಕಗಳು ನಿಮ್ಮ ಮುಡಿ ಸೇರ್ತಾನೆ ಇರಲಿ. ಭಾರತಾಂಬೆಯನ್ನು ಇನ್ನಷ್ಟು ಹೆಮ್ಮೆ ಪಡೋ ಥರ ನೀವು ಮಾಡಲಿ ಅಂತ ನಾವು ಬಯಸ್ತೀವಿ. ಸೊ ಆ ಚಿನ್ನದ ಪದಕ ನೀವು ತೊಗೊಂಡು ಬಂದಿದ್ದೀರಾ, ನಮ್ಮ ವೀಕ್ಷಕರಿಗೆ ತೋರಿಸ್ಬೋದಾ? ಏನು ಬರೆದಿದೆ ಅದರಲ್ಲಿ? ವುಮೆನ್ಸ್ ಕಬಡ್ಡಿ ವರ್ಲ್ಡ್ ಕಪ್ ಬಾಂಗ್ಲಾದೇಶ್ 2025 15 to 25 ನವೆಂಬರ್ ಅಂತ ಬರ್ತಿದೆ. ಸೋ ಸ್ವೀಟ್. ಈ ಪದಕ ನಿಮ್ಮ ಕೊರಳಲ್ಲಿ ಬಂದಾಗ, ಆ ಕಪ್ ಎತ್ತಿ ಹಿಡಿದಾಗ
ಅನುಭವ ಹೇಗಿತ್ತು? ಅಂದ್ರೆ ಅದೊಂದು ನನ್ನ ಕನಸಾಗಿತ್ತು. ಅಂದ್ರೆ ನಾನು ಭಾರತದ ಫ್ಲಾಗ್ ಅನ್ನು ಎತ್ತಬೇಕು ಅನ್ನೋದು ಮೇಲಕ್ಕೆ. ಅದು ಗೂಸ್ ಬಂಪ್ಸ್ ಅನ್ನಿಸ್ತಾ ಇದೆ ನನಗೆ. ಆ ಟೈಮಲ್ಲಿ ಅವತ್ತು ಫಸ್ಟ್ ಕೊರಳಿಗೆ ಟೀಮಲ್ಲಿ ನನಗೆ ಹಾಕಿರೋದು, ಅಂದ್ರೆ ಹೈಟ್ ವೈಸ್ ಅಲ್ಲಿ. ವಾವ್. ಸೊ ನನಗೆ ಹಾಕಿದ ತಕ್ಷಣ ನಾನು ಮೆಡಲ್ ಅನ್ನೇ ನೋಡಿದೆ. ಆ ಹ್ಯಾಪಿನೆಸ್ ಆಗಿರ್ಬೋದು, ಆ ಪ್ರೌಡ್ ಫೀಲ್, ಅದು ಅದು ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತಾನೆ ಗೊತ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನನಗೆ. ನಾನು ಒಂದು ಕಂಡ ಕನಸು ನನಸಾಯ್ತು ಅಂತ ಆಯ್ತು. ಯಾವಾಗಿಂದ ಶುರು ಮಾಡಿದ್ರಿ ಈ ಕಬಡ್ಡಿ ಕನಸು, ಅಥವಾ ನಾನು ಇಂಡಿಯಾನ ರಿಪ್ರೆಸೆಂಟ್ ಮಾಡಬೇಕು ಅನ್ನೋದು? ನಂದು 15 ಇಯರ್ಸ್ ಜರ್ನಿ ಕಬಡ್ಡಿದ್ದು. ನಾನು ಬಟ್ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಈ ತರ ಎಲ್ಲ ಗೊತ್ತಿರಲಿಲ್ಲ. ನಾನು ಕಬಡ್ಡಿ ಆಡ್ತಾ ಇದ್ದೆ ಅಷ್ಟೇ. ಬಟ್ ನಾನು ಯಾವಾಗ ಫಸ್ಟ್ PUC ಅಂದ್ರೆ ಏನು ಅಂತ ಸ್ವಲ್ಪ ನಾಲೆಜ್ ಎಲ್ಲ ಕಬಡ್ಡಿ ಬಗ್ಗೆ ಜಾಸ್ತಿ ತಿಳ್ಕೊಂಡೆ ನಾನು. ಅಂದ್ರೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬಟ್ ಅಲ್ಲಿಂದ ನಾನು PUC ಮೇಲೆ ನಾನು ಕಂಡಂತ ಕನಸು ಅಂದ್ರೆ ಭಾರತವನ್ನ ಪ್ರತಿನಿಧಿಸ್ಬೇಕು, ಭಾರತದ ಜರ್ಸಿ ಹಾಕ್ಬೇಕು ಇತ್ತು. ಅದೇ ಜರ್ಸಿಯೊಂದಿಗೆ ನೀವು ಇಲ್ಲಿಗೆ ಬಂದಿದ್ದೀರಾ. ಸೋ ಸ್ವೀಟ್. ಆ್ಯಕ್ಚುಲಿ ಈ ತರಹದ ಪ್ರೋಗ್ರಾಮ್ ಮಾಡಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಹಾಗಾಗಿ ಬೇರೆ ಬೇರೆ ಆಫೀಸರ್ಸ್ಗಳನ್ನಾಗಿರ್ಬೋದು, ನಿಮ್ಮಂಥ ಸ್ಫೂರ್ತಿದಾಯಕ ವ್ಯಕ್ತಿತ್ವಗಳನ್ನು ನಾನು ಯೂತ್ಸಿಗೆ ಪರಿಚಯ ಮಾಡಿಸ್ತೀನಿ. ಧನಲಕ್ಷ್ಮಿ ಅವರ ಬಗ್ಗೆ ಧನಲಕ್ಷ್ಮಿನೇ ಏನು ಹೇಳ್ತಾರೆ, ನಿಮ್ಮನ್ನು ನೀವು ಹೇಗೆ ಇಂಟ್ರಡ್ಯೂಸ್ ಮಾಡಿಸ್ಕೊಳ್ತೀರಾ? ಅಂದ್ರೆ ನಾನೊಂದು ಕೂಡು ಕುಟುಂಬದ ಫ್ಯಾಮಿಲಿಯಿಂದ ಬಂದವಳು. ನಾನು ನಮ್ಮ ಮನೆ ಇರೋದು ಸುರತ್ಕಲ್ ಗುಡ್ಡೆಗೊಪ್ಪಲದಲ್ಲಿ. ನಾನು ಸ್ಟಾರ್ಟಿಂಗ್ ಪ್ರೈಮರಿಯನ್ನ ನಾನು ವಿದ್ಯಾರ್ಥಿ ಸ್ಕೂಲಲ್ಲಿ ನಾನು ಮಾಡ್ಕೊಂಡಿದ್ದದ್ದು. ನಾನು 7th ಅಲ್ಲಿ ನನ್ನ ಕಬಡ್ಡಿ ಜರ್ನಿಯನ್ನ ಸ್ಟಾರ್ಟ್ ಮಾಡಿದೆ. ನಾನು ಸ್ಟಾರ್ಟಿಂಗ್ ಕಬಡ್ಡಿ ಸ್ಟಾರ್ಟ್ ಮಾಡಿರೋದೇ ನಾನು 7th ಅಲ್ಲಿ, ಅಂದ್ರೆ ಸ್ಕೂಲ್ ಲೆವೆಲ್ ಅಲ್ಲಿ ಆಡ್ಲಿಕ್ಕೆ. ಅವಾಗ ರಾಲ್ ಸರ್ ಮತ್ತೆ ವಿನೋದ್ ಸರ್ ಅದೇ ಕಬಡ್ಡಿ ಟೀಮ್ ಕಟ್ತಾರಂತ ಹೇಳಿದ್ರು. ಆ ಟೈಮಲ್ಲಿ ನಾನು ಹೋಗಿದ್ದೆ ಖುಷಿಯಲ್ಲಿ. ಆಗ ನಮ್ದು ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು, ಆ ಟೀಮ್ ಕಟ್ಟುವ ನಮ್ದು ಸ್ಕೂಲಿಂದನು ಅಂತ ಹೇಳಿ. ಆಮೇಲೆ ಪ್ರಾಕ್ಟೀಸ್ ಕೊಟ್ಟೆಲ್ಲ ರೆಡಿ ಆದ್ವಿ. ಮತ್ತೆ ನಾವು ಹೋಬಳಿ ಮಟ್ಟ NMPT ಸ್ಕೂಲ್ ಮೇಲೆ ನಾವು ಆಡಿದ್ವಿ. 1 ಪಾಯಿಂಟ್ ಅಲ್ಲಿ ನಾವು ಸೋತ್ವಿ. ನನ್ ಗೇಮ್ ನೋಡ್ಕೊಂಡು NMPT ಸ್ಕೂಲ್ ಅವ್ರು ನನ್ನ ಸೆಲೆಕ್ಷನ್ ಮಾಡ್ಕೊಂಡ್ರು ಅಂದ್ರೆ ತಾಲೂಕ್ ಮಟ್ಟ ಕಟೀಲಲ್ಲಿ ಇತ್ತು. ನನಗೆ ಬೆಸ್ಟ್ ಆಲ್ರೌಂಡರ್ ಅಂತ ಫಸ್ಟ್ ನನಗೆ ಅವಾರ್ಡ್ ಸಿಕ್ಕಿರೋದು ಅಲ್ಲಿ. ಆಮೇಲೆ ನಾನು ತುಂಬಾ ಖುಷಿ ಆಯ್ತು. ಮತ್ತೆ ನಾನು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಸೆಲೆಕ್ಷನ್ ಆದೆ. ಅಲ್ಲಿನೂ ಇಂಡಿವಿಜುವಲ್ ನನಗೆ ಸಿಕ್ತು. ಡಿವಿಷನ್ ಆಡಿದೆ, ಸ್ಟೇಟ್ ಆಡಿದೆ, ನ್ಯಾಷನಲ್ಸ್ ಅಲ್ಲೂ ನಾನು ಬ್ರಾನ್ಸ್ ಮೆಡಲ್ ಸಿಕ್ತು ನನಗೆ. ತುಂಬಾ ಅಂದ್ರೆ ನಾನು 7th ಅಲ್ಲೇ ನಾನು ಕಬಡ್ಡಿ ಸ್ಟಾರ್ಟ್ ಮಾಡಿ 7th ಅಲ್ಲೇ ನ್ಯಾಷನಲ್ ಹೋದೆ ಅನ್ನೋ ತುಂಬಾ ಖುಷಿ ಇತ್ತು ನನಗೆ. ಆಮೇಲೆ ನನ್ನ NMPT ಸ್ಕೂಲ್ ಅವರು ಕರ್ಕೊಂಡ್ರು ಮನೆಗೆ ಬಂದು. ಅವ್ರಿಗೆ ಫ್ರೀ ಎಜುಕೇಶನ್ ಕೊಡ್ತೇವೆ ನಾವು, ನಮ್ಮ ಸ್ಕೂಲಿಗೆ ಅಡಿ, ಒಳ್ಳೆ ಅವಳಿಗೆ ಫ್ಯೂಚರ್ ಇದೆ ಕಬಡ್ಡಿ ಎಲ್ಲ ಅಂತ ಹೇಳಿ ನಾನು ಮತ್ತೆ NMPT ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋದೆ. ಅಲ್ಲಿಂದ ನಂದು ಜರ್ನಿ ಬೇರೆ ಮಟ್ಟಕ್ಕೆ ಹೋಯ್ತು ಅಂತ ಹೇಳ್ತೇನೆ. ಯಾಕಂದ್ರೆ ಅಲ್ಲಿಂದ ನಮ್ NMPT ಸ್ಕೂಲು ಧನಲಕ್ಷ್ಮಿ ಯಾರು ಅಂತ ಆಲ್ಮೋಸ್ಟ್ ಗೊತ್ತಾಗಿತ್ತು. NMPT ಸ್ಕೂಲ್ ಇಂದ ನಾನು ಪ್ರತಿ ಇಯರ್ ನ್ಯಾಷನಲ್ಸ್ ಆಡಿದೆ. ಸಿಲ್ವರ್ ಆಯ್ತು, ಬ್ರಾನ್ಸ್ ಆಯ್ತು ನಮ್ದು. ತುಂಬಾ ಅಲ್ಲಿಂದ ಹೆಸರು ಗಳಿಸ್ಕೊಂಡು ಹೋದೆ ನಾನು. ನನಗೆ ಒಳ್ಳೆ ರೀತಿಯಲ್ಲಿ ನನಗೆ ಟ್ರೈನ್ ಮಾಡಿದಂತ ಕೃಷ್ಣಣ್ಣ ಅಂತ ಇದ್ರು. ಒಳ್ಳೆ ಕೋಚಿಂಗ್ ಕೊಡ್ತಾ ಇದ್ರು. ಯಾವ ರೀತಿ ಪ್ಲೇಯರ್ ಇರ್ಬೇಕು, ಯಾವ ರೂಟ್ ಅಲ್ಲಿ ಹೋಗ್ಬೇಕು, ಡಿಸಿಪ್ಲಿನ್ ಅಂತ ಹೇಳಿಕೊಟ್ಟಿರೋದು ನನಗೆ ಕೃಷ್ಣಣ್ಣ ಅಂತ ಅವರು. ನನಗೆ PT ಸರ್ ಆಗಿ ಆನಂದ್ ಸರ್ ಇದ್ರು. ಅವರು ಒಳ್ಳೆ ರೀತಿಯಲ್ಲಿ ನನ್ನನ್ನು ಟ್ರೈನ್ ಮಾಡಿ ಒಳ್ಳೆ ರೀತಿಯಲ್ಲಿ ಕಬಡ್ಡಿಯಲ್ಲಿ ನನ್ನನ್ನು ಬೆಳೆಸಿದ್ರು. ಮತ್ತೆ ನನ್ನ ಲೈಫ್ ಅಲ್ಲಿ ನಾನು ಒಳ್ಳೆಯ ಒಂದು ಆಯ್ಕೆ ಅಂತ ಮಾಡಿದ್ದು ನಾನು ಆಳ್ವಾ ಸಂಸ್ಥೆಯನ್ನ ಆಯ್ಕೆ ಮಾಡ್ಕೊಂಡಿದ್ದು ನಂದು ಒಳ್ಳೆ ನಿರ್ಧಾರ ಅಂತ ತಿಳ್ಕೊಳ್ತೇನೆ. ಯಾಕಂದ್ರೆ ಅದು ಹಾಸ್ಟೆಲ್ ಇರೋದ್ರಿಂದ ನನ್ನ ಮನೆಯಲ್ಲಿ ಸ್ವಲ್ಪ ಹೋಗ್ಲಿಕ್ಕೆ ಅನುಕೂಲ ಇದ್ರು. ಅಂದ್ರೆ ಹಿಂಜರಿತಿದ್ರು. ಅಂದ್ರೆ ನಾನು ಲಾಸ್ಟಿನ ಅವರ ಕೊನೆ ಮಗಳು, ಮುದ್ದಿನ ಮಗಳು ಅಂತಾನೆ ಹೇಳ್ಬೋದು. ಅಂದ್ರೆ ಅವ್ರಿಗೆ ನಾನು ಹಾಸ್ಟೆಲ್ ಇರೋದು ಇಷ್ಟ ಇರ್ಲಿಲ್ಲ. ಅಂದ್ರೆ ಅವ್ರನ್ನ ಬಿಟ್ಟಿರ್ಬೇಕಲ್ಲ ಅಂತ, ಹಾಗೆ ಬೇಡ ಅಂತ ಹೇಳಿದ್ರು. ಆಮೇಲೆ ನಮ್ದು ಕೋಚ್ ಹಂಸ ಮ್ಯಾಮ್ ಅಂತ ಅಲ್ಲಿದ್ದು ಕೋಚ್ ಆಗಿದ್ರು. ಅವರೆಲ್ಲ ಮನೆಯಲ್ಲೆಲ್ಲ ಬಂದು ಮಾತಾಡಿ, ಮತ್ತೆ ನಂದು ಮಾವ ಇದ್ರು, ಅವ್ರ ಹತ್ರ ಎಲ್ಲ ಮಾತಾಡಿ ಮತ್ತೆ ಒಪ್ಕೊಂಡು ಕಳ್ಸಿದ್ರು ನನ್ನನ್ನ. ಆಮೇಲೆ ಅದೇ ನನ್ನ ಪ್ಲಾಟ್ಫಾರ್ಮ್ ಅನ್ನ ಚೂಸ್ ಮಾಡಿದ್ದು ನನಗೆ ನಂದು ಒಂದು ಜೀವನದೇ ಒಂದು ಒಳ್ಳೆ ನಿರ್ಧಾರ ಅಂತ, ಟರ್ನಿಂಗ್ ಪಾಯಿಂಟ್ ಆಯ್ತು. ಯಾಕಂದ್ರೆ ಅಲ್ಲಿ ನನಗೆ ಉಚಿತ ಕ್ರೀಡಾ ಶಿಕ್ಷಣ ಯೋಜನೆ ಅಂಡರಲ್ಲಿ ನಾನು 10 ಇಯರ್ಸ್ ಇದ್ದೀನಿ. ನಾನು ಇವಾಗ್ಲೂ ಅಲ್ಲೇ ಇದ್ದೀನಿ. ನಾನು ಯಾವುದೇ ರೀತಿಯಲ್ಲಿ ನನಗೆ ತೊಂದರೆನೂ ಆಗ್ಲಿ, ಯಾವ ರೀತಿಯಲ್ಲೂ ಆಗ್ಲಿಲ್ಲ. ಆ ಸಂಸ್ಥೆಯಲ್ಲಿ ಪ್ರತಿಯೊಂದು ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡ್ಕೊಂಡು ಆ ಸಂಸ್ಥೆ ಡಾಕ್ಟರ್ ಎಂ ಮೋಹನ್ ಆಳ್ವ ಸರ್ ಅವರು ನಮ್ದು ಚೇರ್ಮನ್, ಪ್ರತಿಯೊಂದು ರೀತಿಯಲ್ಲಿ ನನಗೆ ಸಪೋರ್ಟ್ ಆಗಿ ನಿಂತರು. ಪ್ರತಿಯೊಂದು ರೀತಿಯಲ್ಲಿ ಏನ್ ತೊಂದರೆ ಇದ್ರು ಅವರು ನನಗೆ ಎಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡ್ಕೊಂಡು ಬಂದ್ರು. ವಿವೇಕ್ ಸರ್ ಆಗಿರ್ಬೋದು, ಅವ್ರಿಗೆ
ಅವ್ರಿಗೆ ಯಾವತ್ತೂ ನಾನು ಥ್ಯಾಂಕ್ಫುಲ್ ಆಗಿರ್ತೇನೆ. ಯಾಕಂದ್ರೆ ಅಲ್ಲಿ ನಂದು ಕಬಡ್ಡಿಯ ಜರ್ನಿ ಇನ್ನೂ ಬಾನೆತ್ತರಕ್ಕೆ ಹೋಯ್ತು ಅಂತ ಹೇಳ್ತೇನೆ. ಯಾಕಂದ್ರೆ ಇವತ್ತು ಚಿನ್ನದ ಪದಕ ಹಾಕಿ ಇಲ್ಲಿ ಕೂತಿದ್ದೇನೆ ಅಂತ ಹೇಳಿದ್ರೆ ಆ ಸಂಸ್ಥೆಯನ್ನು ನಾನು ಆಯ್ಕೆ ಮಾಡಿದ್ರಿಂದ ನಾನು ಇಲ್ಲಿ ಕೂತಿದ್ದೇನೆ ಅಂತಾನೆ ಹೇಳ್ತೇನೆ. ಯಾಕಂದ್ರೆ ನಾನು PUC ಅಲ್ಲಿ ಜಾಯ್ನ್ ಆದ್ಮೇಲೆ ನನಗೆ ಇಂಡಿಯಾ ಕ್ಯಾಂಪ್ ಸಿಕ್ತು. ಫಸ್ಟ್ ಜೂನಿಯರ್ ನ್ಯಾಷನಲ್ಸ್ ಆಡಿ ಮತ್ತೆ ಜೂನಿಯರ್ ಚಾಂಪಿಯನ್ಶಿಪ್ ಅಂತ ಆಯ್ತು ಇರಾನ್ ಅಲ್ಲಿ. ಅದಕ್ಕೆ ನಾನು ಕ್ಯಾಂಪಿಗೆ ಆಯ್ಕೆ ಆಗಿದ್ದೆ. ಆ ಕ್ಯಾಂಪಲ್ಲಿ ನನಗೆ ನೀ ಇಂಜುರಿ ಆಯ್ತು. ನೀ ಇಂಜುರಿ ಕಾರಣದಿಂದ ನನಗೆ ಮತ್ತೆ ಅಲ್ಲಿ ಅಂದ್ರೆ ನಾ ಪರ್ಫಾರ್ಮೆನ್ಸ್ ಹೈ ಲೆವೆಲ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗಿರೋದು. ಹೈ ಲೆವೆಲ್ ಅಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಮತ್ತೆ ಬಂದೆ ನಾನು. ಮತ್ತೆ ರಿಕವರಿ ಎಲ್ಲ ಮಾಡ್ಕೊಂಡು ಆಯುರ್ವೇದ ಅದೆಲ್ಲ ಟ್ರೀಟ್ಮೆಂಟ್ ಮಾಡಿ ಮತ್ತೆ ನಾನು ಕಮ್ ಬ್ಯಾಕ್ ಆಗಿ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಆಡ್ತಾ ಮತ್ತೇನು ನ್ಯಾಷನಲ್ಸ್ ಎಲ್ಲ ಆಡ್ದೆ ನಾನು. ಮತ್ತೆ ಜೂನಿಯರ್ ನ್ಯಾಷನಲ್ಸ್ ಆಡ್ದೆ, ಖೇಲೋ ಇಂಡಿಯಾ ಆಡ್ದೆ ನಾನು. ಕರ್ನಾಟಕ ಕ್ಯಾಪ್ಟನ್ ಕೂಡ ಆಗಿದ್ದೆ ನಾನು 4 ಬಾರಿ. ಹೌದು, ಈಗಲೂ ಕೂಡ ಕ್ಯಾಪ್ಟನ್ ಆಗಿದ್ದೀರಾ ನೀವು. ಯುಎಸ್ಎನ್ ಫೆಡರೇಷನ್ ಅಲ್ಲಿ ನಾನು ಕರ್ನಾಟಕ ಕ್ಯಾಪ್ಟನ್ ಆಗಿದ್ದೆ. ಆಮೇಲೆ ನಾನು ಮತ್ತೆ ನನಗೆ 2020 ಕೊರೋನಾ ಟೈಮಲ್ಲಿ ನನಗೆ ದೊಡ್ಡದಾಗಿ ನೀ ಇಂಜುರಿ ಆಯಿತು. ಅದೇ ಫಸ್ಟ್ ಅಲ್ಲಿ ಇಂಡಿಯಾ ಕ್ಯಾಂಪಲ್ಲಿ ಆಗಿರೋದು. ಅದೇ ನೀಗೆ ಸ್ವಲ್ಪ ಜೋರಾಗಿ ಪೆಟ್ಟಾಯ್ತು. ಆಮೇಲೆ MRI ಎಲ್ಲ ಮಾಡಿಸ್ಕೊಂಡೆ ನಾನು. ಆಮೇಲೆ ಸರ್ಜರಿ ಬೇಕಂತ ಹೇಳಿದ್ರು, ಆಗಿತ್ತು. ಆಮೇಲೆ ಸರ್ಜರಿ ಎಲ್ಲ ಮಾಡ್ಕೊಂಡೆ. ಬಟ್ ವಾಟ್ ನೆಕ್ಸ್ಟ್ ಅಂತ ತಲೆಯಲ್ಲಿತ್ತು. ಅಂದ್ರೆ ಸರ್ಜರಿಯಾಗಿ ಯಾವ ರೀತಿ ಏನು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ನನಗೆ ಡಾಕ್ಟರ್ ಪ್ರಶಾಂತ್ ಮೋಹನ್ ಡಾಕ್ಟರ್ ಅಥರ್ವ ಹಾಸ್ಪಿಟಲ್ ಸುರತ್ಕಲಲ್ಲೇ ಇದ್ರು. ಅವರು ನನಗೆ ಟ್ರೀಟ್ಮೆಂಟ್ ಕೊಟ್ರು. ಬಟ್ ನಾನು ಅವ್ರ ಹತ್ರ ಫಸ್ಟ್ ಕೇಳಿದ್ದೆ ಇದೆ, ಸರ್ ನೆಕ್ಸ್ಟ್ ಆಡ್ಬೋದಲ್ಲ ಸರ್ ಕಬಡ್ಡಿ ಅಂತ. ಅವಾಗ ಹೇಳಿದ್ರು ಆಡ್ಬೋದು. ಮತ್ತೆ ಕೇಳಿದೆ, ಸರ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮೂವ್ ಆಗುತ್ತಲ್ಲ ಅಂದೆ. ಮುಂಚೆಗಿಂತ ನೀನ್ ಒಳ್ಳೆ ರೀತಿಯಲ್ಲಿ ಆಗುತ್ತೆ ನಿನ್ಗೆ ಪರ್ಫಾರ್ಮೆನ್ಸ್. ಯಾವ ಕಾಲಿಗೆ ನೀ ಸರ್ಜರಿ? ಲೆಫ್ಟ್ ಸ್ಟಾರ್ಟಿಂಗ್ ಆಗಿರೋದು ನನಗೆ. ಆಮೇಲೆ ಈಗ ಕೊರೋನಾ ಟೈಮಲ್ಲಿ ಇದ್ರಿಂದ ನಾನು ಮನೆಯಲ್ಲೇ ಸ್ಟ್ರೆಂಥನಿಂಗ್ ಅದೆಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೆ ನಾನು. ಆಮೇಲೆ ರಿಕವರಿ ಹಾಕೊಂಡು ಮತ್ತೆ ಪರ್ಫಾರ್ಮೆನ್ಸ್ ಒಳ್ಳೆ ರೀತಿಯಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ನ್ಯಾಷನಲ್ಸ್, ಆಲ್ ಇಂಡಿಯಾ, ಇಂಟರ್ ಯೂನಿವರ್ಸಿಟಿ ಎಲ್ಲ ಆಡ್ದೆ. ಆಮೇಲೆ ಮತ್ತೆ 1.5 year ಬಿಟ್ಟು ಮತ್ತೆ ಇನ್ನೊಂದು ಈಗ ಇಂಜುರಿ ಆಯ್ತು. ಅಯ್ಯೋ ದೃಷ್ಟಿ. ಮತ್ತೆ ಇಂಜುರಿ ಆಯ್ತು. ಮತ್ತೆ ಸಖತ್ ಬೇಜಾರಾಯ್ತು. ಬಟ್ ಇಷ್ಟು ಸ್ಟ್ರಗಲ್ ಪಟ್ಟು ಕಷ್ಟಪಟ್ಟು ಮತ್ತೆ ಯಾಕೆ ಈ ರೀತಿ ಆಗ್ತಿದೆ ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು. ಬಟ್ ಆಮೇಲೆ ಮತ್ತೇನು ಸರ್ಜರಿ ಬೇಕಂತ ಹೇಳಿದ್ರು. ಮತ್ತೆ ಸರ್ಜರಿ ಮಾಡ್ಕೊಂಡೆ. ಅವಾಗ್ಲೂ ಡಾಕ್ಟರ್ ಹತ್ರ ಕೇಳಿದೆ, ಸರ್ ಆಡ್ಬೋದಲ್ಲ ಅಂತ ಹೇಳಿದೆ. ಅದಕ್ಕೆ ಆಡ್ಬೋದು, ಸಚಿನ್ ತೆಂಡೂಲ್ಕರ್, ರೊನಾಲ್ಡೋ ಎಲ್ಲ 2-3 ಸರ್ಜರಿ ಆಗಿ ಇವಾಗ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ಆಡ್ತಿದ್ದಾರೆ, ಇಲ್ಲಿ ಯಾವ್ದು ಅಲ್ಲ ಅಂತಾನೆ ಹೇಳಿದ್ರು ನನಗೆ. ಅದೊಂದು ಮೋಟಿವೇಶನ್ ಕೊಟ್ರು. ನನ್ನ ಮೈಂಡಲ್ಲಿ ಅದು ಕೂತ್ ಬಿಡ್ತು, ಅವರೇ ಮಾಡಿದ್ದಾರೆ, ನನ್ನ ಕೈಲಿ ಯಾಕಾಗಲ್ಲ ಆಗುದಿಲ್ಲ ಅನ್ನೋದು. ಬಟ್ ಫಾಸ್ಟ್ ಆಗಿ ರಿಕವರಿ ಮಾಡ್ಕೊಂಡು ನಾನು 4-5 ಮಂತ್ ಅಲ್ಲೇ ನಾನು ನ್ಯಾಷನಲ್ಸ್ ಆಡಿದೆ. ಸೆಲೆಕ್ಷನ್ ಹೋಗಿ ಸೀನಿಯರ್ ನ್ಯಾಷನಲ್ಸ್ ಆಡಿದೆ. 2023 ಅಲ್ಲಿ ನಾನು ಆಡಿದೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಅಂದ್ರೆ ಪರ್ಫಾರ್ಮೆನ್ಸ್ ನಾನು ಕವರ್ ಮಾಡ್ಕೊಂಡು ಫಿಸಿಯೋ ಅದೆಲ್ಲ ಸ್ಟ್ರೆಂಥನಿಂಗ್ ಎಲ್ಲ ನಾನು ಆಳ್ವಾ ಸಂಸ್ಥೆಯಲ್ಲಿ ನನಗೆ ಫ್ರೀ ಇದ್ದಿದ್ರಿಂದ ಅದೆಲ್ಲಾನು ನನಗೆ ತುಂಬಾ ಯೂಸ್ ಆಯ್ತು ನನಗೆ ರಿಕವರಿ ಮಾಡ್ಕೊಂಡು ಕಮ್ ಬ್ಯಾಕ್ ಮಾಡ್ಲಿಕ್ಕೆ. 2020 ಅಲ್ಲಿ ನಾನು ನ್ಯಾಷನಲ್ಸ್ ಆಡಿದೆ. ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ. ಇಂಡಿಯಾ ಕ್ಯಾಂಪಿಗೂ ಸೆಲೆಕ್ಷನ್ ಆದ್ರೆ ಅವಾಗ 2016 ಅಲ್ಲಿ ನನಗೆ ಅದೇ ಇಂಜುರಿ ಆಯ್ತು. ಮತ್ತೆ ನನಗೆ 2023 ಅಲ್ಲಿ ಮತ್ತೆ ನಾನು ಇಂಡಿಯಾ ಕ್ಯಾಂಪ್ ಸಿಕ್ಕಿದೆ ಅಂತ ಹೇಳಿದಾಗ ನನಗೆ ತುಂಬಾ ಅಂದ್ರೆ ತುಂಬಾ ಹ್ಯಾಪಿ ಫೀಲ್ ಆಯ್ತು ನನಗೆ. ಆಮೇಲೆ ಅದಕ್ಕಿಂತ ಮುಂಚೆ ನ್ಯಾಷನಲ್ಸ್ ಎಲ್ಲ ಆಡಿದೆ. ಅದರದ್ದು ಕ್ಯಾಂಪ್ ಎಲ್ಲ ಆಗಿರ್ಲಿಲ್ಲ, ಕೆಲವು ನ್ಯಾಷನಲ್ಸ್ ಇದೆಲ್ಲ ಅಂದ್ರೆ ಇಂಡಿಯಾ ಕ್ಯಾಂಪ್ ಎಲ್ಲ. ಬಟ್ ಇದು ಸಿಕ್ಕಿದ್ಮೇಲೆ ನನಗೆ ಅಂದ್ರೆ ತುಂಬಾ ಹ್ಯಾಪಿ ಆಯ್ತು. ಅವಾಗ ನನ್ನ ಮೈಂಡಲ್ಲಿ ಬಂದಿದ್ದೆ, ನಾನು ನೆಕ್ಸ್ಟ್ ಇಂಡಿಯಾ ಕಲರ್ಸ್ ಹಾಕ್ಬೇಕು ಅನ್ನೋದೇ ಮೈಂಡಲ್ಲಿ ಬಂತು. ಆಮೇಲೆ ಅದು ಕಾರಣಾಂತರದಿಂದ ಅದು ಕ್ಯಾಂಪ್ ಮಾಡ್ಲಿಲ್ಲ. ಆಮೇಲೆ ಮತ್ತೊಂದು ಅಂದ್ರೆ ಸೀನಿಯರ್ ನ್ಯಾಷನಲ್ಸ್ ಮಾಡಿದ್ರು, ಅದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ನಾನು. ಆಮೇಲೆ ನೆಕ್ಸ್ಟ್ ಅದ್ರಿಂದ ನಾವು ಬೆಸ್ಟ್ ಇಂಡಿಯಾ 8 ಟೀಮ್ಸ್ ಅಲ್ಲಿ ಕರ್ನಾಟಕ ಟೀಮ್ ಕ್ವಾಲಿಫೈ ಆದ್ವಿ ನಾವು. ಆಮೇಲೆ ಫೆಡರೇಷನ್ ಗೆ ಕ್ವಾಲಿಫೈ ಆದ್ವಿ ನಾವು. ಅಲ್ಲಿನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ನನಗೆ ಮತ್ತೆ ಇಂಡಿಯಾ ಕ್ಯಾಂಪ್ಗೆ ಸೆಲೆಕ್ಷನ್ ಆದೆ. ವರ್ಲ್ಡ್ ಕಪ್ ಇದೆ, ಅದಕ್ಕೆ ಸೆಲೆಕ್ಷನ್ ಆದೆ ನಾನು ಕ್ಯಾಂಪಿಗೆ. ತುಂಬಾ ಆ ಟೈಮು ನನಗೆ ತುಂಬಾ ಖುಷಿ ಆಯ್ತು. ವರ್ಲ್ಡ್ ಕಪ್ ಕ್ಯಾಂಪ್ ಸೆಲೆಕ್ಷನ್ ಆಗಿದ್ದೇನೆ ನಾನು. ಟೀಮಿಗೆ ಇಂಡಿಯಾ ಟೀಮಲ್ಲಿ ನಾನು ಆಡಬೇಕು. ನಾನು ಅದಕ್ಕಂತಾನೆ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಒಳ್ಳೆ ರೀತಿ ಅವ್ರಿಗೆ ಫೈಟ್ ಕೊಟ್ಟು ನಾನು ಸೆಲೆಕ್ಷನ್ ಅನ್ನ ಗಳಿಸಬೇಕು ಅನ್ನೋದು ಮೈಂಡಲ್ಲಿ ಪ್ರಿಪೇರ್ ಮಾಡಿದೆ. ಮತ್ತೆ ಗುಜರಾತ್ ಸಾಯಲ್ಲಿ ಫೈನಲ್ ಕ್ಯಾಂಪ್ ಇತ್ತು.
ಮತ್ತೆ ಆಡಿ ನಾನು ಒಟ್ಟಿನಲ್ಲಿ ನಾನು ಕರ್ನಾಟಕದಿಂದ ನಾನು ಒಬ್ಳಾಗಿ ಸೆಲೆಕ್ಷನ್ ಆದ್ರೆ ತುಂಬಾ ಅಂದ್ರೆ ತುಂಬಾ ಹ್ಯಾಪಿ ಫೀಲ್ ಆಯ್ತು. ಯಾಕಂದ್ರೆ ನನ್ನ ಲೈಫ್ ಅಲ್ಲಿ ತುಂಬಾ ಅಪ್ ಅಂಡ್ ಡೌನ್ಸ್ ಇತ್ತು, ತುಂಬಾ ಅಂದ್ರೆ ತುಂಬಾ ಅಪ್ ಅಂಡ್ ಡೌನ್ಸ್ ಇತ್ತು. ಬಟ್ ನನಗೆ ಈ ಕನ್ಸು ನನ್ಸಾಗುತ್ತೆ ಅಂತ ನಾನು ಅನ್ಸಿರ್ಲಿಲ್ಲ. ಯಾಕಂದ್ರೆ ನಾನು ಹೋದಂತ ದಾರಿ ಅಷ್ಟು ಕಷ್ಟ ಇತ್ತು. 2 ನೀ ಇಂಜುರಿ, 2 ಕಾಲಿಗೆ ಅಷ್ಟು ಕಷ್ಟ ಅಂತ ಬಟ್ ಆ ಕಷ್ಟನ ನಾನು ಈಸಿಯಾಗಿ ತಕೊಂಡು ಮಾಡ್ಲೇಬೇಕಂತ ಹೊರಟಿರೋದು. ಲೈಫಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ ಆಸೆ ಇತ್ತು. ಇವತ್ತು ನಾನು ಏನೋ ಒಂದು ಮಾಡಿದ್ದೀನಿ ಅನ್ನೋದು ಒಂದು ಏನೋ ಒಂದಲ್ಲ, ನನ್ನ ಸ್ಟುಡಿಯೋಗೆ ಒಂದು ಚಿನ್ನನೇ ಬಂದು ಕೂತ್ಕೊಂಡಿದೆ, ಚಿನ್ನದ ಮೂರ್ತಿನೇ ಬಂದು ಕೂತ್ಕೊಂಡಿದೆ. ಸೊ ಕರ್ನಾಟಕದ ಕಿರೀಟ ಥರ ನನಗೆ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಧನಲಕ್ಷ್ಮಿ ಅವರೇ, ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದಾಗ ದೇವ್ರು ನಮ್ಮನ್ನು ಪದೇ ಪದೇ ಪ್ರತಿ ಹಂತದಲ್ಲೂ ಪರೀಕ್ಷೆ ಮಾಡ್ತಾನೆ ಅಂತ ಅನಿಸುತ್ತೆ. ಮೋಸ್ಟ್ಲಿ ನೋಡೋಣ, ಇವಳಿಗೆ ಇಷ್ಟು ಕಷ್ಟ ಕೊಡೋಣ, ಇವಳು ರೀಚ್ ಆಗ್ತಾಳೋ ಇಲ್ವೋ ಇವಳು ಅನ್ಕೊಂಡಿದ್ದು ಅಂತ. ನಿಮ್ಗೆ ಹಂಗೆ ಅನ್ಸಿದ್ದು ಉಂಟಾ? 100% ದೇವರ ಆಶೀರ್ವಾದ ಇಲ್ಲದೆ ನಾನು ಖಂಡಿತವಾಗ್ಲೂ ಈ ಮಟ್ಟಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಅವರ ಆಶೀರ್ವಾದ ನನ್ನ ಮೇಲೆ ಇರುವುದಕ್ಕೆ, ನಾನು ಅವರನ್ನು ನಂಬಿರುವುದಕ್ಕೆ ಈ ಮಟ್ಟಕ್ಕೆ ನಾನು ಬಂದಿದ್ದೇನೆ ಅಂತಾನೆ ನಾನು ಹೇಳ್ತೇನೆ. ಸೋ ಸ್ವೀಟ್, ಸೋ ಸ್ವೀಟ್. ಸೊ ಧನಲಕ್ಷ್ಮಿ ಅವರ ಮಾತು ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ನಾನು ನಿಮ್ಮನ್ನು ನೀವು ಇಂಟ್ರಡ್ಯೂಸ್ ಮಾಡಿಸ್ಕೊಳ್ಳಿ ಅಂತ ಅಂದೆ, ಬಟ್ ನೀವು ಇಂಟ್ರಡ್ಯೂಸ್ ಮಾಡಿಸಿದ್ದು ಈ ಎಲ್ಲ ಮ್ಯಾಚ್, ಈ 15 ಇಯರ್ಸ್ ಜರ್ನಿ ಹೇಗಿತ್ತು ಧನಲಕ್ಷ್ಮಿ ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ರಿ. ಅದೇ ರೀತಿಯಾಗಿ ನಾನು ಓಪನಿಂಗಲ್ಲಿ ಹೇಳೋ ಬೇಡವೋ ಅನ್ನುವಂಥ ವಿಚಾರಕ್ಕೆ ಹೇಳಲಿಲ್ಲ. ಮನೆಯವರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಬಾಸ್ಕೆಟ್ಬಾಲ್ ಪ್ಲೇಯರ್, ನಾನು ಸ್ಟೇಟ್ಸೆಲ್ಲ ಆಡಿದ್ದೀನಿ, ಕ್ಯಾಪ್ಟನ್ ಆಗಿದ್ದೆ. ಬಟ್ ನನ್ನ ಮನೆಯಲ್ಲಿ ಸ್ಪೋರ್ಟ್ಸಿಗೆ ಅಂಥ ಮೋಟಿವೇಶನ್ನು ಅಂತ ಏನು ಸಿಗಲಿಲ್ಲ. ನೀನು ಹೈಯರ್ ಸ್ಟಡೀಸ್ ಮಾಡು ಅಂತ ನನಗೆ ಆ ಕಡೆ ಅವರು ತಿರುಗಿಸ್ಬಿಟ್ರು. ಬಟ್ ನಂಗೆ ಸ್ಪೋರ್ಟ್ಸ್ ಆಡಬೇಕು ಅನ್ನೋದು ತುಂಬ ಖುಷಿ ಇತ್ತು. ಬಟ್ ಇವತ್ತು ಸ್ಪೋರ್ಟ್ಸ್ ಮೂಲಕ ಇಡೀ ಜಗತ್ತಲ್ಲಿ ಹೆಸರು ಮಾಡ್ತಾ ಇರುವಂಥ ಒಬ್ಬ ಅಪ್ಪಟ ಕನ್ನಡತಿನ ನಾನು ಭೇಟಿಯಾಗಿರೋದು ನನ್ನ ಸೌಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಾವು ಸಾಧಿಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ನಾವು ಅದನ್ನು ಇನ್ನೊಬ್ಬರು ಸಾಧಿಸಿರ್ತಾರಲ್ಲ, ಅದನ್ನು ನೋಡಿ ಖುಷಿ ಪಡೋದಿದೆಯಲ್ಲ, ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬೀಯಿಂಗ್ ಅ ಸ್ಪೋರ್ಟ್ಸ್ ಪರ್ಸನ್. ಖಂಡಿತವಾಗ್ಲೂ ಮ್ಯಾಮ್, ಅದು ಇಂಪಾರ್ಟೆಂಟ್ ಆಗ್ತದೆ. ಒಬ್ಬರ ಗೆಲುವನ್ನು ನಾವು ಸಂತೋಷ ಪಡಬೇಕು. ಯಾಕಂದ್ರೆ ಒಬ್ರು ನನ್ಗೆ ಸಿಗ್ಲಿಲ್ಲ ಅದು ಇನ್ನೊಬ್ಳಿಗೆ ಸಿಗ್ಬಾರ್ದು ನಾವ್ ಯಾವತ್ತೂ ಬಯಸ್ಬಾರ್ದು. ನಮ್ಗಾಗ್ಲಿಲ್ಲ ಅಂದ್ರೂ ಇನ್ನೊಬ್ರು ಚೆನ್ನಾಗಿರ್ಬೇಕಂತಾನೆ ನಾವ್ ಯಾವತ್ತೂ ಬಯಸ್ಬೇಕು. ಇವತ್ವರೆಗೂ ನಾನು ಆ ತರನೇ ಬಯಸ್ಕೊಂಡು ಬಂದಿರೋದು. ನನಗೇನ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಅವರು ಹೋಗ್ತಿದ್ದಾರೆ, ಅವ್ರಿಗೆ ನನ್ನಿಂದ ಹೆಲ್ಪ್ ಏನಾಗ್ಬೇಕು ಅದನ್ನ ನಾನು ಖಂಡಿತವಾಗ್ಲೂ ಅವ್ರಿಗೆ ಕೊಡ್ಬೇಕನ್ನೋದೇ ನನ್ನ ಮೈಂಡ್ ಅಲ್ಲಿ ಇತ್ತು. ಬಟ್ ಅವರ ಅಚೀವ್ಮೆಂಟ್ ಆಗಿರ್ಬೋದು, ಡೆಡಿಕೇಶನ್ ಆಗಿರ್ಬೋದು, ಅದನ್ನೆಲ್ಲ ನೋಡುವಾಗ ನಾನು ತುಂಬಾ ಖುಷಿ ಪಟ್ಟಿದ್ದೇನೆ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಸೀನಿಯರ್ ಜೂನಿಯರ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಎಲ್ಲರೂ ಒಂದು ಅಚೀವ್ ಮಾಡುವಾಗ ನನಗೆ ಖುಷಿಯಾಗಿದೆ. ನನ್ನಿಂದ ಆಗ್ಲಿಲ್ಲ ಅಂದ್ರೂ ಅವರು ಸಾಧನೆ ಮಾಡಿದಾರಲ್ಲ ಅಂತಾನೂ ಆಗುತ್ತೆ. ಇವತ್ತು ಅಭಿನಯ್ ಶೆಟ್ಟಿ ಅಂತ ನನ್ನ ಫ್ರೆಂಡ್ ಇದ್ದಾಳೆ, ಅವಳು ಇಂಟರ್ನ್ಯಾಷನಲ್ ಆಡಿದಾಳೆ, ಅವಳು ಹೈ ಜಂಪರ್ ಅಥ್ಲೆಟ್, ನನ್ನ ಬೆಸ್ಟ್ ಫ್ರೆಂಡ್ ಅಂತಾನೆ ನಾನು ಹೇಳ್ತೇನೆ ಅವಳನ್ನ. ಅವಳು ಆ ಅಚೀವ್ಮೆಂಟ್ ನೋಡುವಾಗ ನನಗೆ ತುಂಬಾ ಪ್ರೌಡ್ ಫೀಲ್ ಆಯ್ತು. ನಾನ್ ಆಡ್ತೇನೆ ಇಲ್ವ ಅಂತ ಗೊತ್ತಿಲ್ಲ, ನನ್ನ ಫ್ರೆಂಡ್ ಇವತ್ತು ಆಡಿದಾಳೆ, ನಾನು ಅಷ್ಟೇ ಖುಷಿ ಪಟ್ಟೆ. ರೈಲ್ವೇಸ್ ಜಾಬ್ ಅಲ್ಲೂ ಇದ್ದಾಳೆ. ಒಳ್ಳೆ ಕ್ರೀಡೆ ಅಂದ್ರೆ ಒಂದು ಸ್ಪೋರ್ಟ್ಸ್ ಇಂದ ಅವಳಿಗೆ ಒಂದು ಲೈಫ್ ಆಯ್ತಲ್ಲ, ಅವಳು ಒಂದು ಒಳ್ಳೆ ಜಾಬ್ ಅಲ್ಲಿ ಇರೋದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನನಗೆ. ರೈಟ್. ಸೊ ಧನಲಕ್ಷ್ಮಿ, ನೀವು ನಿಮ್ಮ ಫ್ರೆಂಡ್ ಬಗ್ಗೆ ಹೇಳ್ತಾ ಇದ್ರಿ. ಆ ಸ್ಟೇಜ್ ತಲುಪೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ. ಆ ಸ್ಟೇಜ್ ತಲುಪೋದಕ್ಕೆ ನೀವು ಫೈನಲ್ಸ್ವರೆಗೆ ಆಡಬೇಕಾಗತ್ತೆ. ಫಾರ್ ಎಕ್ಸಾಂಪಲು, ನೀವು ಇಂಡಿಯನ್ ಟೀಮ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಾಗ, ಅಥವಾ ಆ ಸೆಲೆಕ್ಷನ್ವರೆಗೂ ಬಂದಾಗ ಇರುವಂಥ ಹೋರಾಟ ಇದೆಯಲ್ಲ, ಅದೇ ಫೈನಲ್ಸ್ಗೋಸ್ಕರ ಹೋರಾಟ ಮಾಡ್ದಂಗಿರುತ್ತೆ. ಸೊ ನಿಮ್ಮ ಸೆಲೆಕ್ಷನ್ ಹೋರಾಟ ಹೇಗಿತ್ತು ಅಂತ ಇಂಡಿಯನ್ಸ್ಗೋಸ್ಕರ? ಖಂಡಿತವಾಗ್ಲೂ, ಯಾಕಂದ್ರೆ ಈಸಿಯಾಗಿ ಯಾರಿಗೆ ದಕ್ಲಿಕ್ಕೆ ಆಗುದಿಲ್ಲ ಒಂದು ಇದನ್ನ. ಯಾಕಂದ್ರೆ ಅದ್ರ ಹಾರ್ಡ್ ವರ್ಕ್ ಇರ್ಬೋದು, ನಮ್ದು ಲೈಫಲ್ಲಿ ಆಗಿರುವ ಅಪ್ ಅಂಡ್ ಡೌನ್ಸ್ ಇರ್ಬೋದು, ಅಷ್ಟು ಕಷ್ಟಕರವಾಗಿರುತ್ತೆ. ಹಾರ್ಡ್ ವರ್ಕ್ ಮಾಡದೆ ಯಾವ್ದು ಈಸಿಯಾಗಿ ಯಾರಿಗೂ ಸಿಗುದಿಲ್ಲ. ಅದು ಅಂತ ಲೆವೆಲ್ಗೆ ಖಂಡಿತವಾಗ್ಲೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ಯಾಕಂದ್ರೆ ಮತ್ತೆ ಇದು ಹೇಳ್ತೇನೆ, ನಮ್ಗೆ ಮನೆಯವರ ಆಶೀರ್ವಾದ ಇರ್ಬೋದು, ನನ್ನ ದೈವದೇವರ ಆಶೀರ್ವಾದ ಇರ್ಬೋದು, ಅದೆಲ್ಲಾನು ಇದ್ರೆ ಮಾತ್ರ ನಾನು ಆ ಮಟ್ಟಕ್ಕೆ ಹೋಗ್ಲಿಕ್ಕಾಗುದು. ಯಾಕಂದ್ರೆ ಅವ್ರು ಮನ್ಸ್ ಮಾಡಿದ್ರೆ ಅದನ್ನ ಹೇಗ್ ಬೇಕಿದ್ರು ತಪ್ಪಿಸ್ಬೋದು, ಏನ್ ಬೇಕಿದ್ರು ಮಾಡ್ಬೋದು, ಆಗುತ್ತೆ. ಸೊ ಎಲ್ಲರ ಆಶೀರ್ವಾದ, ನನ್ನ ಹಾರ್ಡ್ ವರ್ಕ್ ಆಗಿರ್ಬೋದು, ನನ್ನ ಡೆಡಿಕೇಶನ್ ಆಗಿರ್ಬೋದು, ಅದಕ್ಕೆ ಈ ಲೆವೆಲ್ಗೆ ನಾನು ರೀಚ್ ಆಗಿದ್ದೇನೆ ಅಂತ ಹೇಳ್ತೇನೆ. ಇಲ್ಲಾಂದ್ರೆ ಖಂಡಿತವಾಗ್ಲೂ ಇಲ್ಲ. ಹೇಳ್ಬೋದು ಇವಳ ಹಾರ್ಡ್ ವರ್ಕ್ ಇಂದ ಹೀಗೆ ಅಂತ ಹೇಳ್ಬೋದು, ಅದು ಮಾತಿರ್ಬೋದು. ಬಟ್ ಕೋಚ್ ನನ್ನನ್ನು ಪ್ರಿಪೇರ್ ಮಾಡಿದ ರೀತಿ ಇರ್ಬೋದು. ಯಾಕಂದ್ರೆ ಒಂದು ಕ್ರೀಡಾಪಟು ಒಂದು ಕೋಚ್ ಇಲ್ಲದೆ 100% ಸಾಧ್ಯನೇ ಇಲ್ಲ. ಅವರ ಸಪೋರ್ಟ್ ಆಗಿರ್ಬೋದು, ನನ್ನ ಮನೆಯವರ ಸಪೋರ್ಟ್ ಆಗಿರ್ಬೋದು, ಪ್ರತಿಯೊಬ್ಬರ ಸಪೋರ್ಟ್ ನನಗೆ ಇದ್ದಿದ್ರಿಂದ ನಾನು ಈ ಲೆವೆಲ್ಗೆ ಹೋದೆ ಅಂತಾನೆ ನಾನು ಹೇಳ್ತೇನೆ. ರೈಟ್. ಸೊ ನಿಮ್ಮ ರೋಲ್ ಮಾಡೆಲ್ ಯಾರು?
ಸೊ ನನ್ಗೆ ರೋಲ್ ಮಾಡೆಲ್ ಅಂತ ಯಾರು ಇಲ್ಲ, ಬಟ್ ನಾನು ಮಮತಾ ಪೂಜಾರಿ ಅವರ ಬಗ್ಗೆ, ನಾನು ಮ್ಯಾಮ್ ಬಗ್ಗೆ ಅಂದ್ರೆ ಮುಂಚೆಯಿಂದ ಕೇಳ್ತಿದ್ದೆ. ಯಾಕಂದ್ರೆ ಅವರು ದಕ್ಷಿಣ ಕನ್ನಡದವರೇ, ಅಂದ್ರೆ ಉಡುಪಿ ಅವರು ಮ್ಯಾಮ್. ಅಂದ್ರೆ ಅವ್ರ ಬಗ್ಗೆ ಕೇಳಿದ್ದೆ. ಅವರು ವರ್ಲ್ಡ್ ಕಪ್ ಕ್ಯಾಪ್ಟನ್ ಕೂಡ ಆಗಿದ್ರು. ಅವರಿಂದ ಜಾಸ್ತಿ ಅಂದ್ರೆ ಅಲ್ಲಿಂದ ಕಬಡ್ಡಿ ಒಂದು ನಾನು ಜಾಸ್ತಿ ಕೇಳಿರೋದು ಕಬಡ್ಡಿ. ಈ ಕೋಸ್ಟಲ್ ಅಲ್ಲೇ ಅತಿ ಹೆಚ್ಚು ಹೆಣ್ಮಕ್ಳು ಈ ಕಬಡ್ಡಿಗೆ ಹೋಗ್ತಾರೆ, ಅಥವಾ ಆ ಮಣ್ಣಲ್ಲಿ ಆ ಶಕ್ತಿ ಇದೆಯಾ ಅಂತ? ಶಕ್ತಿ ಇದೆ, ಯಾಕಂದ್ರೆ ಅಲ್ಲಿ ದೈವದೇವರ ಆಶೀರ್ವಾದ, ನಮ್ಮ ತುಳುನಾಡಿನಲ್ಲಿ ದೈವದೇವರ ಆಶೀರ್ವಾದ ತುಂಬಿರುವಾಗ ಶಕ್ತಿ ತುಳುನಾಡಿನಲ್ಲಿ ಇರ್ಲೇಬೇಕಲ್ಲ ಮ್ಯಾಮ್. ಖಂಡಿತವಾಗ್ಲೂ ಇದೆ ನಮ್ಮ ತುಳು ಮಣ್ಣಿನಲ್ಲಿ. ಇನ್ನು ಜಾಸ್ತಿ ಆಗ್ಲಿ ಅದು, ಅದನ್ನ ಹೇಳಿದ್ನಲ್ಲ, ವೈರಲ್ ಆಗ್ಲಿ ಅದು ಅಂತ ಅಂದ್ಬಿಟ್ಟು. ಸೊ ಧನಲಕ್ಷ್ಮಿ, ಈ ಕಬಡ್ಡಿ ಅನ್ನೋ ಆಟ ಇದೆಯಲ್ಲ, ಅದು ಮೈಂಡ್ ಗೇಮಾ ಫಿಸಿಕಲ್ ಗೇಮಾ? ಮ್ಯಾಮ್ ಮೈಂಡ್ ಗೇಮು ಹೌದು, ಫಿಸಿಕಲ್ ಗೇಮು ಹೌದು. ಫಿಸಿಕ್ ಇಟ್ಕೊಂಡು ಮೈಂಡ್ ಥಿಂಕ್ ಮಾಡಿದ್ರೆ ನಾವು ಆಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕಬಡ್ಡಿ ಸ್ಕಿಲ್ಫುಲ್ ಆಗಿದೆ, ಪವರ್ ಗೇಮು ಇದೆ. ಸೊ ನಾನು ಇಂಡಿವಿಜುವಲ್ ಆಗಿ ಹೇಳೋದಿಲ್ಲ, ಅದು ಪವರ್ ಗೇಮು ಮೈಂಡ್ ಗೇಮು ಎರಡು ಇದ್ರೇನೆ ನಾವು ಕಬಡ್ಡಿಯನ್ನು ಆಡ್ಲಿಕ್ಕೆ ಆಗೋದು. ಓಕೆ, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ನು ತಮ್ಮ ಮಾನಸಿಕ ಹಿಡಿತವನ್ನ ತನ್ನಲ್ಲಿ ಇಟ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಬಡ್ಡಿಯಲ್ಲಿ ನಮ್ಮ ಕಂಟ್ರೋಲ್ ಅಲ್ಲಿ ನಾವಿರ್ಬೇಕು. ಕಂಟ್ರೋಲ್ ತಪ್ಪಿದೆ ಅಂತ ಹೇಳಿದ್ರೆ ಅದು ಯಾವ ರೀತಿ ಬೇಕಿದ್ರೆ ಕನ್ವರ್ಟ್ ಆಗ್ಬೋದು, ಒಪೋಸಿಟ್ ಟೀಮ್ ಮೇಲೆ ಆಗಿರ್ಬೋದು, ಅಲ್ಲವಾ ನಮ್ಮ ಟೀಮ್ಮೇಟ್ಸ್ ಮೇಲೆ ಆಗಿರ್ಬೋದು. ನಾವ್ ಎಷ್ಟು ಕಂಟ್ರೋಲ್ ಅಲ್ಲಿ ಇರುತ್ತೆ ಅಷ್ಟು ಚೆನ್ನಾಗಿ ನಮ್ಮ ಟೀಮ್ ಅನ್ನು ಮೇಂಟೈನ್ ಮಾಡ್ಕೊಂಡು, ಇವನ್ ಅವರು 10 ಪಾಯಿಂಟ್ ಲೀಡ್ ಇದ್ರು ಆ 10 ಪಾಯಿಂಟ್ ಅನ್ನು ಕವರ್ ಮಾಡುವ ಶಕ್ತಿ ನಮ್ಮಲ್ಲಿ ಇರುತ್ತೆ. ನಾವು ನಮ್ಮನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ರೆ, ಅದೇ ನಾವು ಅಗ್ರೆಸಿವ್ ಆಗಿ ನಮ್ಮ ಕಂಟ್ರೋಲ್ ತಪ್ಪಿದ್ರೆ ಅದು ನಾನು ಕೋರ್ಟಿಂದ ಹೊರಗೆ ಬರುವ ಚಾನ್ಸಸ್ ಇರ್ತದೆ. ನಾನು ಆಡುದಿಲ್ಲ, ನನಗೆ ಬೇಡ, ಇನ್ನು ಆಗುದಿಲ್ಲ, ನಾನು ಏನಕ್ಕೆ ಆಡ್ಲಿ, ಒಂದೊಂದು ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಹಿಡಿತದಲ್ಲಿ ನಾವಿದ್ರೆ ನಾವು ಹೇಗೆ ಬೇಕಿದ್ರೆ ನಾವು ಪಾಯಿಂಟ್ ತಕೊಂಡ್ ಬರ್ಬೋದು, ಹೇಗೆ ಬೇಕಿದ್ರೆ ನಮ್ಮ ಟೀಮ್ ಅನ್ನ ಬ್ಯಾಲೆನ್ಸ್ಡ್ ಆಗಿ ಹಿಡ್ಕೊಂಡು ನಾವು ಏನಾದ್ರೂ ಕೊನೆವರೆಗೆ ಟೀಮ್ ಅನ್ನ ಫೈಟ್ ಮಾಡ್ಬೋದು, ಟೀಮ್ ಆಪೋಸಿಟ್ ಟೀಮ್ ಮೇಲೆ ಅಂತ ಹೇಳ್ತೇನೆ. ಓಕೆ, ವರ್ಲ್ಡ್ ಕಪ್ ಆದಮೇಲೆ ಧನಲಕ್ಷ್ಮಿ ತುಂಬ ಬ್ಯುಸಿ ಆಗಿದ್ದಾರೆ ಅಂತ ಕೇಳ್ಬಟ್ಟೆ. ಹೇಗಿದೆ ರೂಟೀನು, ದಿನಚರಿಗಳು? ತುಂಬಾ ಕಡೆ ಕರೀತಿದ್ದಾರೆ, ಇಂಟರ್ವ್ಯೂಸ್ ಎಲ್ಲ ಆಗ್ತಿದೆ, ಸನ್ಮಾನಗಳು ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಒಂದೇ ಮೈಂಡ್ ಅಲ್ಲಿ ಬರ್ತಿರೋ ಒಂದು ಅಷ್ಟು ವರ್ಷದಲ್ಲಿ ಪಟ್ಟ ಕಷ್ಟಕ್ಕೆ ನನಗೆ ಇವತ್ತು ಈ ರೀತಿಯಾಗಿ ದೇವರು ಕೊಟ್ಟಿದ್ದಾರೆ ಅಂತಾನೆ ನಾನು ಫೀಲ್ ಮಾಡ್ಕೊಂಡೆ. ಯಾಕಂದ್ರೆ ನಾನು ಕನಸು ಕೂಡ ಕಾಣಲಿಲ್ಲ ಈ ರೀತಿ ನನಗೆ ಸನ್ಮಾನಗಳು, ಪುರಸ್ಕಾರಗಳು, ಈ ರೀತಿ ಇಂಟರ್ವ್ಯೂಗಳು. ಅದಕ್ಕಿಂತ ಮೊದ್ಲಿನಾಗಿ ಹೇಳ್ಬೇಕಂದ್ರೆ ಜನರ ಪ್ರೀತಿ ನಾನು ಗಳಿಸ್ಲಿಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಅಂತಾನೆ ನನಗೆ ಫೀಲ್ ಆಯ್ತು. ಯಾಕಂದ್ರೆ ಅಷ್ಟು ನನ್ನನ್ನ ಕೊಂಡಾಡುವ ರೀತಿ ಇರ್ಬೋದು, ಅವರು ಕಣ್ಣಲ್ಲಿ ನೀರು ಬರೋದಿರ್ಬೋದು ಅವರ ಖುಷಿಗೆ. ಸೊ ಅದನ್ನೆಲ್ಲ ನಾನು ಇವತ್ತು ಗಳಿಸಿದ್ದೇನೆ ಅಂತ ಹೇಳಿದ್ರೆ ನಾನು ಬದುಕಿ ಸಾರ್ಥಕನೇ ಅಂತ ಫೀಲ್ ಆಗುವ ಮಟ್ಟಕ್ಕೆ ನನಗೆ ಬಂದಿದ್ದೇನೆ. ಲೈಫಲ್ಲಿ ಇನ್ನೇನ್ ಬೇಕು ಹೇಳಿ, ಅಂತ ಪ್ರೀತಿ ನಾನು ಅಂತ ಜನರನ್ನ ನಾನು ಸಂಪಾದಿಸಿದ್ದೇನೆ ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿ ನನಗೆ ಅದಕ್ಕಿಂತ ಯಾವುದು ಜಾಸ್ತಿ ಇಲ್ಲ ಅಂತಾನೆ ನಾನು ಹೇಳ್ತೀನಿ. ಆ್ಯಕ್ಚುಲಿ ನಮ್ಮ ಹುಡುಗನ್ ನಾನು ಬೈತಾ ಇದ್ದೆ, ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ಳೋದು, ನಿಮ್ಮನ್ನು ನನ್ನ ಸ್ಟುಡಿಯೋಗೆ ಕರ್ಕೊಳ್ಳೋದು ತುಂಬ ನನ್ನ ಪ್ಲ್ಯಾನ್ಸೇ ಬೇರೆ ಇತ್ತು. ಇದೇ ರೀತಿ ಕರ್ಸ್ಕೋಬೇಕು, ಹೀಗೆ ಮಾಡ್ಕೋಬೇಕು ಅಂತ. ಬಟ್ ಸುದೀಪ್ ಹೇಳ್ದ, ಇಲ್ಲ ಅಕ್ಕ ಬಂದಿದ್ದಾರೆ ಮೇಡಮ್, ಬಂದೇ ಬರ್ತಾರೆ ಅಂತ ಅಂದು. ಸೊ ಆಯಿತು ಅಂತ ನಾನು ನಿಮ್ಮನ್ನು ಕರೆಸ್ಕೊಂಡೆ. ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗಳನ್ನು ಕರೆಸ್ಬೇಕು ಅಂತ ಇತ್ತು ನನಗೆ. ನೀವು ಬರೋ ಟೈಮಲ್ಲಿ ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್ಗಳನ್ನು ಕರೆಸ್ಬೇಕಂತ ಇತ್ತು, ಅವ್ರ ಜೊತೆ ಮಾತಾಡಿಸ್ಬೇಕು ಅಂತ ಇತ್ತು. ನೋಡೋಣ ಮುಂದಿನ ಹಂತದಲ್ಲಿ ಅದು ಹೇಗಾಗುತ್ತೆ ಅಂತ ಅಂದು. ನನ್ನ ಪ್ರಕಾರ ನಿಮ್ಮಂಥವರು ರಿಯಲ್ ಹೀರೋಸ್. ನನ್ನ ಪ್ರಕಾರ ಯಾರು ದೇಶಕ್ಕೋಸ್ಕರ, ಈ ತಾಯ್ನಾಡಿಗೋಸ್ಕರ, ತಾಯ್ನೆಲಕ್ಕೋಸ್ಕರ ನಿಜವಾದ ಸಾಧನೆ ಮಾಡಿದಾರೋ, ಯಾರು ಇನ್ಸ್ಪೈರ್ ಮಾಡ್ತಾರೋ, ಯಾರು ಇನ್ಸ್ಪಿರೇಷನ್ ಆಗಿದ್ದಾರೋ ಅವರೇ ನಿಜವಾದ ಸಾಧಕರು, ಹೀರೋಸ್ ಅಂತ ನಾನು ಕರಿತೀನಿ. ಹೀರೋಸ್ ಆಫ್ ಅವರ್ ಕಂಟ್ರಿ ಅಂತ ಅಂದು. ನೀವು ಅವಾಗವಾಗ ಒಂದು ಸ್ವಲ್ಪ ಎಮೋಷ್ನಲ್ ಆಗ್ತಿದ್ದೀರಾ, ಅವಾಗವಾಗ ಕಂಟ್ರೋಲ್ ಮಾಡ್ಕೊಳ್ತಿದ್ದೀರಾ, ಏನಾಯಿತು ಧನು? ಹಾಗೇನಿಲ್ಲ ಮ್ಯಾಮ್, ಬಟ್ ನನಗೆ ಅಂದರೆ ಇವತ್ತು ನಾನು ದೇಶವನ್ನು ಪ್ರತಿನಿಧಿಸ್ತೇನೆ ಅಂತ ಹೇಳುವಾಗ ಅದನ್ನು ಎಣಿಸುವಾಗಲೇ ನನಗೆ ಅಲ್ವಾ ಫೀಲ್ ಬರುತ್ತೆ ನನಗೆ. ಬಟ್ ತುಂಬಾ ಪ್ರೌಡ್ ಫೀಲ್ ಇದೆ. ಅದೇ ನಾನು ಹೇಳ್ದಾಗೆ ನನ್ನ ಜರ್ನಿಯನ್ನ ನಿಮ್ಗೆ ಹೇಳ್ದಾಗ್ಲೂ ನನಗೆ ಅದೇ ಫೀಲ್ ಆಗ್ತಿರೋದು. ಅಂದ್ರೆ ನಾನು ನನ್ನ ಮನೆಯವರು ಪಟ್ಟ ಕಷ್ಟ ಆಗಿರ್ಬೋದು, ನನಗೆ ಅವರು ಮಾಡಿದಂತಹ ಸಪೋರ್ಟ್ ಆಗಿರ್ಬೋದು. ನಿಮ್ಮ ಮನೆಯವ್ರ ಬಗ್ಗೆ ನಾನು ಕೇಳಲೇಬೇಕು. ಆ್ಯಕ್ಚುಲಿ ಅದನ್ನು ಯಾಕೆ ತಗೊಳ್ತಿಲ್ಲ ಅಂತಂದರೆ ಅದನ್ನು ನಾನು ಹೇಗೆ ತಗೊಳ್ಳಿ ಅಂತ ಅಂದು ನನಗನ್ನಿಸ್ತಾ ಇದೆ. ಬಟ್ ನಾನು ಹೆಮ್ಮೆಯಿಂದ ಆ ಪ್ರಶ್ನೆ ಕೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ಪ್ರತಿಯೊಂದು ನನ್ನ ಕ್ವೆಶನಿಗೆ ಆನ್ಸರ್ ಮಾಡುವಾಗ ದೈವವನ್ನು ತುಂಬ ಹೇಳ್ತಾ ಇದ್ರಿ. ಸೊ ನಿಮ್ಮ ಲೈಫಲ್ಲಿ ಆ ದೈವದ ಮಿರಾಕಲ್ ಆಗಿದೆಯಾ?
ಖಂಡಿತವಾಗ್ಲೂ ತುಂಬಾ ಒಂದ್ಸಲ ಅಂತ ಹೇಳುದಿಲ್ಲ, ತುಂಬಾ ಸಲ ಮಿರಾಕಲ್ ಆಗಿದೆ. ಇವತ್ತು ನಾನು 2 ಕಾಲ್ ಸರ್ಜರಿ ಮಾಡ್ಕೊಂಡು ಇವತ್ತು ಚಿನ್ನದ ಪದಕ ಗಳಿಸಿದ್ದೇನಂತ ಹೇಳಿದ್ರೆ ಅವರದೇ ಶಕ್ತಿ ಅಂತ ನಾನು ಹೇಳೋದು. ಯಾಕಂದ್ರೆ ಈಸಿಯ ಸಾಧನೆ ಅಲ್ಲ, ಅವರ ಆಶೀರ್ವಾದ ಇಲ್ಲದೆ ನಾನು ಆ ಮಟ್ಟಕ್ಕೆ ಎಲ್ಲಿ ಬೇಕಿದ್ರು ನಾನು ಬೇಕಿದ್ರೆ ಹೇಳ್ತೇನೆ, ಅವರ ಆಶೀರ್ವಾದದಿಂದಲೇ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೇನೆ. ನಾನು ನನ್ನ ಮನೆಯಲ್ಲಿ ಮಂತ್ರದೇವತೆ ಅಂತ ಇದ್ದಾರೆ, ಆದ ಅಮ್ಮನನ್ನು ನಾನು ತುಂಬಾ ನಂಬ್ತೇನೆ, ಮತ್ತೆ ಕೊರಗಜ್ಜನನ್ನ ತುಂಬಾ ನಂಬ್ತೇನೆ. ನಾನು ದೇರಾಡಿ ಅಮ್ಮಣ್ಣ ಅಂತ ಮೂಡಬಿದ್ರೆಯಲ್ಲಿ ಇದೆ, ಅಲ್ಲಿ ನಾನು ತುಂಬಾ ಹೋಗಿ ಮ್ಯಾಚ್ಗೆಲ್ಲ ಹೋಗೋಕ್ಕಿಂತ ಮುಂಚೆ ಬರ್ತಾ ಇದ್ದೆ. ಹಾಗೆ ಇಲ್ಲಿದ್ದು ನಮ್ದು ಆಲ್ಕೋಡಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ನಾನು ಹೋಗ್ತಾ ಇದ್ದೆ. ನಮ್ ದುರ್ಗಾ ಪರಮೇಶ್ವರಿ ಕಟೀಲ್ ಟೆಂಪಲ್ ಇರ್ಬೋದು, ನಮ್ಮ ಊರು ಯಾವ ಆಗಿರ್ಬೋದು, ಪ್ರತಿಯೊಂದು ನಮ್ದು ಮೂಡಬಿದ್ರೆಯಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಎಲ್ಲ ದೇವರನ್ನ ನಾನು ತುಂಬಾ ನಂಬ್ತೇನೆ. ನಾನು ದೈವ ಅಂದ ತಕ್ಷಣ ಕಣ್ ತುಂಬಿ ಬಂತು ಧನು, ಯಾಕೆ ಅಂದ್ರೆ ಅವರು ಕೊಟ್ಟಂತ ನನಗೆ ನುಡಿ ಇರ್ಬೋದು, ಅವರು ಕೊಟ್ಟಂತ ಆಶೀರ್ವಾದ ಇರ್ಬೋದು, ನನ್ನ ಮೇಲೆ ಸದಾ ಇನ್ ಮುಂದೆಗೂ ಇರುತ್ತೆ ಅಂತ ನಾನು ನಂಬಿದ್ದೇನೆ. ಇನ್ನು ಅವ್ರು ಯಾವ ದಾರಿ ನನ್ಗೆ ತೋರಿಸ್ತಾರೆ ಆ ದಾರಿಯಲ್ಲೇ ನಾನು ಹೋಗೋದು. ಅವ್ರ ಆಶೀರ್ವಾದ ಇದೇನೋ ದೈವದ ಲೀಲೇನೋ ಏನೋ ನಾನು ಕಾಣೆ. ಯಾಕಂತಂದ್ರೆ ಆ್ಯಕ್ಚುಲಿ ನಾನು ನಾಳೆ ಅದಕ್ಕೆ ಕೋಲಕ್ಕಂತಾನೆ, ದೈವದ ಆಶೀರ್ವಾದಕ್ಕಂತಾನೆ ನಾನು ಹೋಗ್ತಾ ಇದ್ದೀನಿ. ಸೊ ದೈವದಿಂದ ಇನ್ನೇನೋ ಪ್ರಾಪ್ತಿಯಾಗಿದೆ, ನೆಮ್ಮದಿ ಪ್ರಾಪ್ತಿಯಾಗಿದೆ, ತೃಪ್ತಿ ಪ್ರಾಪ್ತಿಯಾಗಿದೆ, ಸಂತೋಷ ಪ್ರಾಪ್ತಿಯಾಗಿದೆ, ಸಂಕೀರ್ತಿ ಪ್ರಾಪ್ತಿಯಾಗಿದೆ ಅಂತ ನೀವು ಹೇಳ್ತಿದ್ದೀರಾ. ಸೊ ದೈವನೇ ನಿಮಗೆ ನನ್ನ ಸ್ಟುಡಿಯೋಗೆ ನಾನು ಅವನ ಹತ್ರ ಹೋಗೋದಕ್ಕಿಂತ ಮುಂಚೆ ಕರೆಸಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಯಾವ ಊರ ದೈವ ಅಥವಾ ಎಲ್ಲಿಯ ದೈವನ ನೀವು ತುಂಬ ನಂಬೋದು? ತುಳುನಾಡಿನಲ್ಲೇ ಎಲ್ಲ ತುಂಬಾ ಇದ್ದಾವೆ, ಅಂದರೆ ಅಲ್ಲಿ ಒಂದೊಂದು ಫ್ಯಾಮ್ಲಿಯಿಂದಲೇ ಅದನ್ನು ಮಾಡ್ತಾರೆ. ಕೊರಗಜ್ಜ, ಓಕೆ. ಮತ್ತೆ ನಮ್ದು ಮನೆಯಲ್ಲಿ ಇದ್ದಾರೆ ಅಮ್ಮ ಮಂತ್ರ ದೇವತೆ ಅಂತ. ಎಲ್ಲ ದೇವರು ಯಾವ್ದಿಲ್ಲ, ಎಲ್ಲರ ಆಶೀರ್ವಾದ ನಮ್ಮ ಧನು ಮೇಲೆ ಇರಲಿ. ಓಕೆ. ಸೊ ಅಷ್ಟಲಕ್ಷ್ಮಿಯ ಆಶೀರ್ವಾದ ಆಗಿರ್ಬೋದು, ಕೊರಗಜ್ಜನ ಆಶೀರ್ವಾದ ಆಗಿರ್ಬೋದು. ನೀವು ಬಿಡ್ರಿ, ನೀವು ಇರೋದೇ ಪವಿತ್ರ ನೆಲದಲ್ಲಿ, ದೇವರ ಸಾನ್ನಿಧ್ಯದಲ್ಲೇ ಇದ್ದೀರಾ. ಆ ಮಣ್ಣಲ್ಲಿ ಹುಟ್ಟಬೇಕಂತಾನೆ ನಾವು ಪುಣ್ಯ ಮಾಡಿರ್ಬೇಕು ಅಲ್ವಾ? ನಾನು ಹುಟ್ಟಿದ್ದೇನೆ. ಎಷ್ಟು ಸ್ಪೆಷಲ್ ನಿಮಗೆ ಆ ತುಳುನಾಡು? ತುಳುನಾಡು ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ನನಗೆ. ಅದನ್ನು ಹೇಗೆ ವರ್ಣಿಸ್ಬೇಕಂತಾನೆ ಗೊತ್ತಿಲ್ಲ. ಅಲ್ಲಿ ಎಲ್ಲಾನು ಇದೆ. ಅಲ್ಲಿ ನೋಡ್ಲಿಕ್ಕೆ ಬಂದ್ರೆ ಅಂದ್ರೆ ಅಲ್ಲಿ ಬಂದವರು ತುಂಬಾ ಜನ ತುಳುನಾಡು ಚೆನ್ನಾಗಿದೆ ಅಂತಾನೆ ಹೇಳಿ ಹೋಗ್ತಾರೆ ಹೊರತು ಚೆನ್ನಾಗಿಲ್ಲ ಅಂತ ಯಾರು ಹೇಳಲ್ಲ. ಆ ರೀತಿ ತುಳುನಾಡು ಇದೆ ನಮ್ಮದು. ಡೆಫಿನೆಟ್ಲಿ ನಾನು ಹುಟ್ಟಿದ್ದೇನೆ, ನನ್ನ ಭಾಗ್ಯ ಅಂತಾನೆ ಹೇಳ್ತೇನೆ. ಓಕೆ. ಸೊ ನೀವು ಮ್ಯಾಚ್ಗಂತ ಹೋದಾಗ ಅಥವಾ ಪ್ರಾಕ್ಟೀಸ್ಗಂತ ಹೋದಾಗ, ಬೇರೆ ಬೇರೆ ಸ್ಟೇಟ್ಗೆ ಹೋದಾಗ ಮಿಸ್ ಮಾಡ್ಕೊಳ್ತೀರಾ? ಖಂಡಿತವಾಗ್ಲೂ ಅಲ್ಲಿದ್ದು ಊಟ ಮೀನೂಟ, ಚಿಕನ್ ಆಗಿರ್ಬೋದು, ಊಟ ಅಂತೂ ತುಂಬಾ ಮಿಸ್ ಮಾಡ್ತೇನೆ. ನಂದು ಹಾಕಕ್ಕೆ ಹೋದಾಗ ಅಲ್ಲಿ ಫುಡ್ ಎಲ್ಲ ರೀತಿಯಲ್ಲಿ ಇತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಬಟ್ ಅಮ್ಮನ ಹತ್ರ ನಾನು ಫಸ್ಟ್ ಕಾಲ್ ಮಾಡಿ ಹೇಳಿದ್ದೆ ಇಷ್ಟು, ಅಮ್ಮ ನನಗೆ ಮನೆಯದ್ದು ಖಾಲಿ ಅನ್ನ ಸಾಂಬಾರ್ ಊಟ ಮಾಡಿದ್ರೆ ಸಾಕು, ನನ್ಗೆ ಸಾಕು ಅಂತ ಹೇಳಿದೆ. ಯಾಕಂದ್ರೆ ನಮ್ಮ ಫುಡ್ ಸೆಟ್ ಹೌದು ಆಗಲ್ಲ, ಕರೆಕ್ಟ್, ಅಜಗಜಾಂತರ ವ್ಯತ್ಯಾಸ ಇದೆ. ಬಟ್ ಮನೆ ಊಟ ಮಾಡ್ಬೇಕಂತ ಫಸ್ಟ್ ಟೈಮ್ ನನಗೆ ಅಷ್ಟು ವರ್ಷದಲ್ಲಿ ನನ್ನ ಮನೆಗೆ ಅಮ್ಮನಿಗೂ ಫಸ್ಟ್ ಟೈಮ್ ನಾನು ಹೇಳಿರೋದು. ಊರಿಗೆ ಯಾವಾಗ ಅದು? ಅದೇ ನಾನು ವರ್ಲ್ಡ್ ಕಪ್ ಆದ್ಮೇಲೆ. ನಾನು ಹೇಳಿದೆ. ಅಂದ್ರೆ ಅಲ್ಲಿವರೆಗೆ ನಿಮ್ಗೆ ಹಸಿವಾಗಿರ್ಲಿಲ್ಲ ಅಂತ ಅನ್ಸುತ್ತಲ್ಲ? ಹಸಿವಾದೆಲ್ಲ ಎಲ್ಲ ಅಂದ್ರೆ ಯಾವ ತರ ಫುಡ್ ಇರ್ತಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಹೌದು ಕಮ್ಮಿ ಇಲ್ಲ. ಬಟ್ ಮನೆ ಊಟ ಅವತ್ತು ನನಗೆ ಯಾಕೆ ನೆನಪಾಯ್ತು ಅಂತ ಗೊತ್ತಿಲ್ಲ. ಅಂದ್ರೆ ಇಡೀ ಜರ್ನಿಯಲ್ಲೇ ನಂದು ಯಾವತ್ತು ನಾನು ಹೇಳಿಲ್ಲ ಮನೆಗೆ ಊಟ ಬೇಕು ಅಂತ. ಬಟ್ ಅವತ್ತು ಅಮ್ಮ ನನಗೆ ಊಟ ಮನೆ ಊಟ ಮಾಡ್ಬೇಕು, ಖಾಲಿ ಅನ್ನ ಸಾಂಬಾರ್ ಸಿಕ್ಕಿದ್ರೆ ಸಾಕು ಅಂತ ನಾನು ಹೇಳಿದೆ. ಬಟ್ ಮನೆಗೆ ಬಂದು ಗಟ್ಟಿಯಾಗಿ ಊಟ ಮಾಡಿದ್ದೆ. ಊಟ ನಿದ್ದೆ ಎಲ್ಲ ಚೆನ್ನಾಗಾಯ್ತಾ? ಓಕೆ. ಮನೆಯವ್ರ ಬಗ್ಗೆ ಮಾತಾಡ್ತಾ ಇರುವಾಗ ಧನು ನಾನು ಹೇಳಲೇಬೇಕು, ಮನೆಯವರ ಸಪೋರ್ಟ್ ಹೆಂಗಿರುತ್ತೆ ಅಂತಂದರೆ ಅದು ಕೂಡ ದೈವದ ಆಶೀರ್ವಾದದ ಥರ ಗಟ್ಟಿಯಾಗಿ ನಮ್ಮ ಜೊತೆಗೆ ನಿಂತ್ಕೊಂಡಿರುತ್ತೆ. ತಂದೆ ಹೋಟೆಲ್ ಸಪ್ಲೈಯರ್, ತಾಯಿ ಈಗಲೂ ಕೂಡ ಬೀಡಿ ಕಟ್ಟೋ ಕೆಲಸ ಮಾಡ್ತಾರೆ. ಸೊ ತಂದೆ ಮತ್ತು ಅಣ್ಣ ಈಗ ಅವರು ಶಾಮಿಯಾನ ಮಾಡ್ತಿದ್ದಾರೆ. ಸೊ 20 ವರ್ಷಕ್ಕೂ ಹೆಚ್ಚು ತಂದೆ ಸಪ್ಲೈಯರ್ ಆಗಿ ಕೆಲಸ ಮಾಡಿದರು. ಬೀಡಿ ಕಾರ್ಮಿಕರ ಮಗಳು, ಹೋಟೆಲ್ ಸಪ್ಲೈಯರ್ ಮಗಳು, ಕರ್ನಾಟಕಕ್ಕೆ ಭಾರತಕ್ಕೆ ಚಿನ್ನ ತಂದುಕೊಟ್ಟು ಚಿನ್ನದ ಥರ ಫಳಫಳ ಅಂತ ಹೊಳಿತಾ ಇದ್ದಾಳೆ. ಹೇಗಿದೆ ಮನೆ, ಏನು ಹೇಳ್ತೀರಾ? ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ಟಿದ್ದಾರೆ ನನ್ನ ಈ ಅಚೀವ್ಮೆಂಟಿಗೆ. ಅವರು ಖಂಡಿತವಾಗ್ಲೂ ಇಷ್ಟು ದೊಡ್ಡ ನಾನು ಅಚೀವ್ಮೆಂಟ್ ಮಾಡಿದ್ದೇನೆ ಅಂತ ಅವರಿಗೆ ಅಂದ್ರೆ
ಆ ಲೆವೆಲ್ಗೆ ಹೋಗಿದ್ದೇನೆ ಅಂತ ಹೇಳಿದ್ರೆ ಅವ್ರಿಗೆ ಏನೋ ಒಂದು ಅವರಿಗೂ ಒಂದು ಕನ್ಸ ಅಂತ ಫೀಲ್ ಆಗುವ ಹಾಗೆ ಆಗಿದೆ. ಈಗ ಮನೆಗೆ ಬರುವ ಜನರ ರೀತಿಯಾಗಿರ್ಬೋದು, ಪ್ರೀತಿ ಕೊಡುವಂಥದ್ದು ಇರ್ಬೋದು, ಒಂದೊಂದ್ ಕಡೆ ಅವ್ರಿಗೂ ಆ ತರ ಫೀಲ್ ಆಗಿದೆ. ಅವರು ಅನ್ಕೊಂಡಿರ್ಲಿಕ್ಕೆ ಇಲ್ಲ ಅನ್ಸುತ್ತೆ ನನಗೆ. ಅಂದ್ರೆ ಈ ರೀತಿ ಒಂದು ಭಾಗ್ಯ ನನ್ನ ಮಗಳಿಂದ ನನ್ನ ಮನೆಗೆ ಬಂದಿತ್ತಂತ ಹೇಳೋದು. ನನ್ನ ಬಡ ಕುಟುಂಬದಿಂದನೇ ಬಂದಿರೋದು ನಾವು. ಯಾಕಂದ್ರೆ ನನ್ನ ಅಜ್ಜ ಸಂಜೀವ ಪೂಜಾರಿ ಅಂತ, ಅವರನ್ನ ನಾನು ನೋಡಿ ನಾನು ತುಂಬಾ ರೀತಿಯಲ್ಲಿ ನಾನು ಕಲ್ತಿರೋದು, ಹೇಗಿರ್ಬೇಕು, ಯಾವ ರೀತಿಯಲ್ಲಿ ಹೋಗ್ಬೇಕು. ನಾವು ಭತ್ತ ಎಲ್ಲ ಬೆಳೆಸ್ತೇವೆ ತುಂಬಾ. ಅಜ್ಜ ಗದ್ದೆ ಎಲ್ಲ ಇದೆ ನಮ್ಗೆ. ನನ್ನ ಅಪ್ಪ ಹೋಟೆಲ್ ವೇಟರ್ ಆಗಿ ವರ್ಕ್ ಮಾಡ್ಕೊಂಡು, ಅಮ್ಮ ಬೀಡಿ ಕಟ್ಕೊಂಡು ನನ್ನನ್ನ ಅಂದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದ್ರೆ ಬೆಳೆಸಿದಾರ ಅಂತ ಹೇಳಿದ್ರೆ ಅದು ಸುಲಭದ ವಿಷಯನೂ ಅಲ್ಲ. ಯಾಕಂದ್ರೆ ಒಂದು ಮಗು ಅಲ್ಲ, 3 ಮಕ್ಕಳನ್ನ ಅವರು ಬೆಳೆಸಿದಾರ ಅಂತ ಹೇಳಿದ್ರೆ ಅಷ್ಟು ಆ ರೀತಿ ಕೆಲಸ ಮಾಡ್ಕೊಂಡು ಅಪ್ಪ ಹೇಳ್ತಿದ್ರು ನನಗೆ. ಅಂದ್ರೆ ನಾನು ನಿಮ್ಗೆ ಎಷ್ಟು ನೀವು ಕಲಿತೀರಾ ನೀವು ಅಲ್ಲಿವರೆಗೆ ನಾನು ಕಲಿಸ್ತೇನೆ, ಎಷ್ಟು ಕಷ್ಟ ಆದ್ರು ಅಂತ ಹೇಳಿ. ವಿದ್ಯೆಗೆ 3 ಮಕ್ಳಿಗೆ ಯಾವತ್ತೂ ಕೊರತೆ ಮಾಡ್ಲಿಲ್ಲ ನನ್ನಪ್ಪ. ಬಟ್ ಒಂದ್ ಮಾತು ಹೇಳ್ತಿದ್ರು ನನ್ನಪ್ಪ, ನಾನು ಎಲ್ಲಾ ಕೊಟ್ಟೆ, ಮನೆ ಒಂದು ಮಾಡ್ಸಿಲ್ಲ. ಅಯ್ಯೋ. ಅಣ್ಣ ಇವತ್ತಿನ ದಿವಸ ಮಾಡಿದಾನೆ ಅಣ್ಣ, ಅದೊಂದು ಖುಷಿಯಲ್ಲಿದೆ. ಬಟ್ ಅಪ್ಪ ಹೇಳ್ತಿದ್ರು ಹಾಗೆ. ಬಟ್ ಇನ್ನು ಮುಂದೆ ನಾವೆಲ್ಲ ಇದ್ದೇವೆ, ನಾನು ಇದ್ದೇನೆ ಅವರಿಗೆ ಅಂತ ಹೇಳ್ತೇನೆ. ಯಾಕಂದ್ರೆ ಕೂಡು ಕುಟುಂಬದಲ್ಲಿ ಇರೋದು, ಆ ಕೂಡು ಕುಟುಂಬದಲ್ಲಿ ಹುಟ್ಲಿಕ್ಕೂ ನಾನು ಪುಣ್ಯ ಮಾಡಿದ್ದೇನೆ. ಆ ಮನೆಯವರ ಪ್ರೀತಿಗೆ ಎಲ್ಲರೂ ನನಗೆ ತುಂಬಾ ರೀತಿಯಲ್ಲಿ ಸಪೋರ್ಟ್ ಮಾಡ್ಕೊಂಡು. ಬಟ್ ನನ್ನ ಅಪ್ಪನವರು ಎಜುಕೇಶನ್ ಇಲ್ಲ ನನ್ನ ಅಪ್ಪ ಅಮ್ಮನಿಗೆ. ಅಮ್ಮ 5th ಸ್ಟ್ಯಾಂಡರ್ಡ್, ಅಪ್ಪ ಒಂದು 7th ವರೆಗೆ ಕಲ್ತಿದಾರ ಅನ್ಸುತ್ತೆ, ಜಾಸ್ತಿ ಕಲೀಲಿಲ್ಲ. ಬಟ್ ಅವರು ಕಲೀಲಿಲ್ಲ ಅಂದ್ರು ಮಕ್ಳಿಗೆ ಯಾವ್ದು ರೀತಿಯಲ್ಲಿ ಕೊರತೆ ಮಾಡ್ಲಿಲ್ಲ. ಒಳ್ಳೆ ರೀತಿಯಲ್ಲಿ ನಮ್ಮನ್ನ ನೋಡ್ಕೊಂಡು ಒಳ್ಳೆ ವಿದ್ಯೆ ಬುದ್ಧಿಯನ್ನ ಕೊಟ್ಟು ನಮ್ಮನ್ನ ಸಾಕಿದ್ದಾರೆ. ಸೊ ಅಂತ ಅಪ್ಪಮ್ಮನ್ನು ನಾನು ಪಡಿಲಿಕ್ಕೆ ಪುಣ್ಯ ಮಾಡಿದ್ದೇನೆ ಅಂತಾನೆ ನಾನು ಹೇಳ್ತೇನೆ. ಇನ್ನು ಅಂದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಖಂಡಿತವಾಗ್ಲೂ ನಮ್ಮ ಸರ್ಕಾರ ಒಳ್ಳೆ ಉದ್ಯೋಗವನ್ನು ನನ್ಗೆ ಕೊಟ್ಟು ಇನ್ನು ಮುಂದಕ್ಕೆ ಒಳ್ಳೇದಾಗುತ್ತೆ ಅನ್ನುವ ಭರವಸೆಯಲ್ಲಿ ಇದ್ದೇನೆ ನಾನು. ಇನ್ನು ಮುಂದೆಗೆ ನನ್ನ ಮನೆಗೆ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ನಾನು ಇದ್ದೇನಂತಾನೆ ನಾನು ಹೇಳ್ತೇನೆ. ಬಟ್ ಅವರಿಗೆ ಕಬಡ್ಡಿಯ ಬಗ್ಗೆ ಜಾಸ್ತಿ ಅಂದ್ರೆ ಈ ಲೆವೆಲ್, ಈ ಮಟ್ಟ ಅನ್ನೋ ಒಂದು ನಾಲೆಜ್ಗಳು ಜಾಸ್ತಿ ಇರ್ತಿರ್ಲಿಲ್ಲ. ಬಟ್ ಅದೇ ಒಮ್ಮೆ ನ್ಯಾಷನಲ್ಸ್ ಹೋದಾಗ ನಾನು ಕರ್ನಾಟಕ ಕ್ಯಾಪ್ಟನ್ ಆಗಿದ್ದಾಗ ಮೊಬೈಲ್ ಅಲ್ಲಿ ಇದ್ರಲ್ಲೆಲ್ಲ ಬಂದಿತ್ತಂತೆ, ಯಾರೋ ಅವರ ಫ್ರೆಂಡ್ ತೋರಿಸಿದ್ರಂತೆ ಮೊಬೈಲ್ ಅಲ್ಲಿ ಹಿಂಗೆ ಬಂದಿದ್ದಾಳೆ ಅಂತ. ಬಟ್ ಎಲ್ಲಿ ಹೋದಾಗ್ಲೂ ನಾನು ಹೇಳಿ ಹೋಗ್ತಿದ್ದೆ. ಬಟ್ ಆ ಲೆವೆಲ್ ಅಂತ ಅವ್ರಿಗೆ ಗೊತ್ತಿರ್ಲಿಲ್ವಾ. ಬಟ್ ಅವತ್ತು ಅಪ್ಪ ಬಂದು ಮನೆಯಲ್ಲಿ ಹೇಳಿದಂತೆ ತುಂಬಾ ಖುಷಿ. ಧನು ಮೊಬೈಲ್ ಅಲ್ಲೆಲ್ಲ ಬಂದಿದ್ದಾಳೆ ಅಂತ ಆಗ ತುಂಬಾ ಹ್ಯಾಪಿ ಪಟ್ರು ಅವರು. ಧನು ಟಿವಿಲೆಲ್ಲ ಬಂದು ಹೋದ್ಲಲ್ಲ. ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ರು ಅವತ್ತು ಹೇಳ್ಕೊಂಡು. ಅಷ್ಟು ಎಮೋಷನಲ್ ಆದ್ರು, ಅಷ್ಟು ಲೆವೆಲ್ಗೆ ಹೋಗಿದ್ದಾಳ ಅಂತ ಹೇಳಿ. ಬಟ್ ಅವ್ರಿಗೆ ವರ್ಲ್ಡ್ ಕಪ್ ಅನ್ನೋದ್ರ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ವಾ. ಬಟ್ ಇದು ನ್ಯಾಷನಲ್ಸ್, ನಾನು ಇವಾಗ ನ್ಯಾಷನಲ್ಸ್ ಬಗ್ಗೆ ಹೇಳಿರೋದು. ಬಟ್ ವರ್ಲ್ಡ್ ಕಪ್ ಬಗ್ಗೆ ಕ್ರಿಕೆಟ್ ನೋಡ್ತಿದ್ರ, ಹೌದು ಹೌದು, ಇಂಡಿಯಾ ಟೀಮ್ ಅಂತ ಅದ್ರ ಬಗ್ಗೆ ಗೊತ್ತಿತ್ತು. ವರ್ಲ್ಡ್ ಕಪ್ ಸೆಲೆಕ್ಷನ್ ಆದಂತ ಹೇಳಿದಾಗ ಅವರ ಖುಷಿಯನ್ನ ಯಾರಿಗೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಷ್ಟು ಎಲ್ಲರೂ ಮನೆಯಲ್ಲಿ ಕುಣಿದಾಡ್ತಿದ್ರು, ಅಷ್ಟು ಹ್ಯಾಪಿಯಾಗಿದ್ರು ಮನೆಯಲ್ಲಿ. ನೋಡಿದ್ರ ನೀವ್ ಅದನ್ನ? ಅಂದ್ರೆ ಹೇಳ್ತಾ ಇದ್ರು ನನ್ನ ತಮ್ಮ ಎಲ್ಲ ಕಾಲ್ ಮಾಡಿ, ಅಕ್ಕನವರೆಲ್ಲ ಮನೇಲೆಲ್ಲ ಹೇಳೋದು ಬೇಡ, ಅಷ್ಟು ಖುಷಿ ಪಡ್ತಿದ್ದಾರೆ. ಅಪ್ಪ ಅಮ್ಮ ನನ್ ಕೇಳೋದು ಬೇಡ, ತಮ್ಮ ಎಲ್ಲ ಇದ್ರು, ನಾವು ಜಾಯಿಂಟ್ ಫ್ಯಾಮಿಲಿ. ತಮ್ಮ ಅವ್ನ್ ದೀಶ್ ತಂದಿದ್ದ, ಅವನಂತೂ ನಲಿತಾ ಇದ್ದ. ಸೋ ಸ್ವೀಟ್, ಸೋ ಸ್ವೀಟ್. ನನ್ಗೆ ಆ ಎಲ್ಲ ವಿಡಿಯೋಸ್ ಬೇಕು, ಸಾಧ್ಯ ಆದ್ರೆ ಕಳ್ಸ್ಕೊಡಿ. ಎಲ್ಲರೂ ತುಂಬಾ ತುಂಬಾ ಖುಷಿ ಪಟ್ಟಿದ್ದಾರೆ ನನ್ನಿಂದ. ಓಕೆ, ನೀವು ವರ್ಲ್ಡ್ ಕಪ್ ಗೆದ್ದಾಗ ಫೋನಲ್ಲೆಲ್ಲ ಬಂದಿದ್ದೀರಾ ಅಂತ ಮನೇಲಿ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಆಯಿತು. ಬಟ್ ಈ 15 ಇಯರ್ಸಿಂದ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. 15 ಇಯರ್ಸಿಂದ ಮನೆಯವ್ರ ಸಪೋರ್ಟ್ ಹೇಗಿತ್ತು ಧನುಗೆ? ಏನು ಹೇಳ್ತಿದ್ರು? ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಇತ್ತು. ಬಟ್ ಹೇಗೆ ಅಂತ ಹೇಳಿದ್ರೆ, ನಾನು ಏನಾದ್ರು ಮಾಡ್ತೇನೆ ಅಂತ ಹೇಳಿದಾಗ ಅವರು ಇಲ್ಲ ಅಂತ ಯಾವತ್ತೂ ಹೇಳಲಿಲ್ಲ, ಮಾಡಬೇಡ ಹೋಗ್ಬೇಡ ಅಂತ. ಬಟ್ ಅದೇ ಇಂಜುರಿ ಆಗುವ ಟೈಮಲ್ಲಿ ಸ್ವಲ್ಪ ಅವ್ರು ಹತ್ತಿದ್ದಿದೆ, ಸಾಕು ಕಬಡ್ಡಿ ಇನ್ನೇನ್ ಆಗುದಿಲ್ಲ ಅಂತ ಹೇಳಿದ್ದಿದೆ. ಬಟ್ ಅದು ಬಿಟ್ರೆ ನಾನು ಇವತ್ತು ಇದ್ ಮಾಡ್ತೇನೆ ಅದ್ ಮಾಡ್ತೇನೆ ಅಂತ ಹೇಳಿದಾಗ, ನಾನು ಹೋಗ್ತೇನೆ ಅಂತ ಹೇಳಿದಾಗ್ಲೂ ಇದುವರೆಗೆ ಮನೆಯವರು ಯಾರೋ ಮಾಡಬೇಡ ಹೋಗ್ಬೇಡ ಅಂತ ಯಾವತ್ತೂ ಹೇಳಲಿಲ್ಲ, ಹೋಗ್ಬೇಡ ಅಂತ ಸಪೋರ್ಟ್ ಮಾಡ್ತಾನೆ ಇದ್ರು. ಸೊ ಅಪ್ಪನ ಸಪ್ಲೈಯರ್ ಕೆಲಸ, ಅಮ್ಮ ಮನೇಲಿ ಬೀಡಿ ಕಟ್ಟೋ ಕೆಲಸ, ಅದನ್ನ ನೋಡ್ತಾ ಬೆಳೆದಿರೋ ಧನಲಕ್ಷ್ಮಿ ಅನ್ನೋ ಹೆಣ್ಮಗಳು, ಏನು ಅನ್ನಿಸ್ತಾ ಇತ್ತು ಅದನ್ನೆಲ್ಲ ನೋಡಿದಾಗ?
ನೋಡಿದಾಗ ನನಗೆ ಇಷ್ಟು ಕಷ್ಟಪಟ್ಟು ನನ್ನನ್ನು ಅಂದರೆ ಇಷ್ಟು ಕಷ್ಟದಲ್ಲಿ ನನ್ನನ್ನು ಸಾಕಿದ್ದಾರೆ, ಇವತ್ತಿನ ದಿನ ಅವ್ರಿಗೆ ನಾನು ಒಳ್ಳೆ ಮಟ್ಟಕ್ಕೆ ಅವ್ರನ್ನ ನಾನು ಕರ್ಕೊಂಡು ಹೋಗ್ಬೇಕು, ಅವ್ರನ್ನ ಚೆನ್ನಾಗಿ ನಾನು ಸಾಕಬೇಕು, ಅವರ ಮಗಳ ಬಗ್ಗೆ ಪ್ರೌಡ್ ಫೀಲ್ ಅವರು ಮಾಡ್ಕೋಬೇಕು ಅಂತ ನಾನು ಅವತ್ತು ಎಣಿಸಿದ್ದೆ. ನಾನು ಇವರು ನನ್ನಿಂದ ಖುಷಿ ಪಡ್ಬೇಕು ಅನ್ನೋದು ಮಾಡಿದ್ದೇನೆ ಅಂತ ಫೀಲ್ ಆಗ್ತದೆ ನನಗೆ. ಇನ್ನು ಮಾಡೋದು ತುಂಬಾ ಇದೆ. ಖಂಡಿತವಾಗ್ಲೂ ಅದನ್ನು ಮುಂದಿನ ದಿನದಲ್ಲಿ ನಾನು ಮಾಡ್ತೇನೆ ಅವರಿಗೋಸ್ಕರ. ಯಾಕಂದ್ರೆ ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ತಂದೆ ತಾಯಿ ಇಲ್ಲದ್ರೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಯಾವ ಮಟ್ಟಕ್ಕೆ ಹೋಗ್ಲಿ ಅವರನ್ನಂತೂ ನಾನು ಖಂಡಿತವಾಗ್ಲೂ ಬಿಡುವ ಸಾಧ್ಯನೇ ಇಲ್ಲ. ಎಲ್ಲಿವರೆಗೆ ನಾನು ಹೋಗ್ತೇನೆ ಅಲ್ಲಿವರೆಗೆ ನನ್ನ ಜೊತೆಯಾಗಿ ಇರ್ತಾರೆ ಅವರು, ನಾನು ಅವರ ಜೊತೆಯಾಗಿ ಇರ್ತೇನೆ. ಯಾಕಂದ್ರೆ ಅವರು ಹುಟ್ಟಿಸಿದ್ರಿಂದ ನಾನು ಇವತ್ತು ಈ ಮಾಡ್ಲಿಕ್ಕೆ ಆಗಿರೋದು. ಸೊ ಖಂಡಿತವಾಗ್ಲೂ ಆ್ಯಕ್ಚುಲಿ ನನ್ನ ವ್ಯೂವರ್ಸಿಗೆ ಹೇಳಲೇಬೇಕು ನಾನು ಇದನ್ನು. ಧನು ಅವ್ರಿಗೆ ಒಂದಿಷ್ಟು ಫೋಟೋಸ್ ತೋರಿಸಿ ಅಂತ ಹೇಳಿದೆ. ನಾನು ಮೊದಲಿಗೆ ಕೇಳಿದ್ದು ನಿಮ್ಮ ಅಪ್ಪ ಅಮ್ಮ ಫೋಟೋ ತೋರಿಸಿ ಅಂತ ಅಂದು. ಅಂದರೆ ಅವರಿಂದನೇ ನಾವು. ಸೊ ಅವರು ಕೇವಲ ಜನ್ಮ ಕೊಟ್ಟಿದ್ದಷ್ಟೇ ಅಲ್ಲ ನಮಗೆ, ಅವ್ರು ನಮಗೆ ಸಾಕಿ ಸಲಹಿದ್ದು, ಶಿಕ್ಷಣ ಕೊಟ್ಟಿದ್ದು, ಇಷ್ಟು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಇರೋ ಥರ ಮಾಡಿದ್ದು ತುಂಬಾ ಇದು. ಹೆಣ್ಮಕ್ಳಿಗೆ ಸ್ಪೋರ್ಟ್ಸ್ ಅನ್ನೋದು ಹೇಗೆ, ಕಷ್ಟನಾ ಸುಲಭನಾ? ಅದೇ ಕಂಪೇರ್ ಟು ಬಾಯ್ಸಿಗೆ ಕಂಪೇರ್ ಮಾಡಿದ್ರೆ ಗರ್ಲ್ಸಿಗೆ ಸ್ವಲ್ಪ ಕಷ್ಟನೇ. ಏನೆಲ್ಲ ಹೆಣ್ಮಕ್ಳು ಸ್ಪೋರ್ಟ್ಸ್ ಅನ್ನೋ ವಿಚಾರಕ್ಕೆ ಬಂದಾಗ ಅನುಭವಿಸ್ತಾರೆ? ನಮ್ಗೆ ಮಂತ್ಲಿ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಸ್ವಲ್ಪ ನಮ್ಗೆ ಕಷ್ಟ ಆಗುತ್ತೆ. ಅಂದ್ರೆ ಎಲ್ಲರಿಗೂ ಒಂದೇ ತರ ಇರೋದಿಲ್ಲ. ಕೆಲವರಿಗೆ ಬ್ಯಾಕ್ ಪೇನ್ ಆಗಿರ್ಬೋದು, ಸ್ಟಮಕ್ ಪೇನು, ಪ್ರತಿಯೊಂದು ರೀತಿಯಲ್ಲಿ ನಾವು ಸಫರ್ ಪಡ್ಲೇಬೇಕಾಗುತ್ತೆ. ಆದ್ರೆ ಬಾಯ್ಸಿಗೆ ಆ ತರದ್ದು ಎಂತ ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಅದೇ ನಾವು ಇವಾಗ ಒಂದು ಏಜ್ ಬಂದಾಗ ನಮ್ಗೆ ಮಹಿಳೆಯರಿಗೆ ನಮ್ಗೆ ಏಜ್ ಬಂದಾಗ ಸುಮಾರು ಮನೆಯ ಪ್ರೆಷರ್ ಇರ್ಬೋದು, ಪ್ರಾಬ್ಲಮ್ಸ್ ಇರ್ಬೋದು ಬರುತ್ತೆ. ಯಾಕಂತ ಹೇಳಿದ್ರೆ ಒಂದು ಏಜ್ ಹೋಗ್ತಾ ನಮ್ಗೆ ಮನೇಲಿ ಸ್ಟಾರ್ಟ್ ಆಗುತ್ತೆ, ಪ್ರೆಷರ್ಗಳು ಬರುತ್ತೆ, ಮದುವೆ ಆಗ್ಬೇಕು ಇನ್ನು ಏಜ್. ಸೊ ಮದುವೆ ಆಗಿ ನಾನು ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡ್ತೇನೆ ಹೇಳಿದಾಗ ಇನ್ನೊಂದು ರೀತಿಯಲ್ಲಿ ಕಷ್ಟ ಸ್ಟಾರ್ಟ್ ಆಗುತ್ತೆ. ಸೊ ಈಸಿ ಅಲ್ಲ ಮಹಿಳೆಯರಿಗೆ ಅಂದ್ರೆ ಒಂದು ಸ್ಪೋರ್ಟ್ಸ್ ಮಾಡೋದು ಅಂದ್ರೆ. ಆ ರೀತಿ ನಮ್ಗೆ ಸಪೋರ್ಟ್ ಬೇಕು, ಆ ರೀತಿ ನಮ್ಗೆ ಅಲ್ಲ. ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಇರುತ್ತಲ್ಲ, ಅದರಲ್ಲಿ ಎರಡೆರಡು ನೀ ಇಂಜುರೀಸು, ಅದರಲ್ಲಿ ಸಿಕ್ಕಾಪಟ್ಟೆ ಚಾಲೆಂಜಸ್ಸು. ಹೆಂಗ್ ಮೆಟ್ಟಿ ನಿಂತ್ರಿ? ನಿಮ್ಮ ಮೈಂಡ್ನ ನೀವು ಹೇಗೆ ಕಂಟ್ರೋಲ್ ಮಾಡಿದ್ರಿ ಧನು? ನನ್ನ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕಂತ ಮಾತ್ರ ಮೈಂಡಲ್ಲಿ ಇದ್ದದ್ದು. ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಸಾಧನೆ ಮಾಡಿದರೆ ಮಾತ್ರ ಏನಾದರೂ ಅನ್ನೋದು, ಒಂದು 100 ಜನ 1000 ಜನ ನನ್ನ ಬಗ್ಗೆ ಮಾತಾಡ್ಬೇಕು ಅನ್ನೋದೇ ನನಗೆ ಮುಂಚೆಯಿಂದ ಇತ್ತು. ಆವಾಗಲೇ ಹುಟ್ಟಿ ಸಾರ್ಥಕ, ಇಲ್ಲಾಂದ್ರೆ ಹುಟ್ಟಿ ಏನು ಮಾಡೋದು ಅಂತಾನೆ ನನ್ನ ಮೈಂಡಲ್ಲಿ ಇತ್ತು. ಅಂದರೆ ನಾನು ಸ್ಪೋರ್ಟ್ಸ್ ಅಂತಲೇ ನಾನು ಹೇಳೋದಿಲ್ಲ, ಈಗ ಸ್ಪೋರ್ಟ್ಸಲ್ಲಿ ಆಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಂದರೆ ಇವತ್ತು ನಾನು ಈ ಮಟ್ಟಕ್ಕೆ ಬರ್ತೇನೆ ಇಲ್ವ ಅಂತ. ಬಟ್ ನಾನು ಸ್ಪೋರ್ಟ್ಸ್ ಆಡ್ಕೊಂಡೆ ನನ್ನ ತಲೆಯಲ್ಲಿತ್ತು, ನಾನು ಏನಾದರೂ ಒಂದು ಇದಾದ್ರೆ 10 ಜನರಿಗೆ ಹೆಲ್ಪ್ ಮಾಡಬೇಕು, ಏನಾದರೂ ಒಂದು ಮಾಡಬೇಕು ನನ್ನ ಜೀವನದಲ್ಲಿ ಅಂತಾನೆ ಇತ್ತು. ಬಟ್ ಸ್ಪೋರ್ಟ್ಸ್ ಅಲ್ಲಿ ನಾನು ಒಂದು ಒಳ್ಳೆ ರೀತಿಯಲ್ಲಿ ಅದರಲ್ಲಿ ಒಂದು ನನಗೆ ಆಸೆ ಇದ್ದದ್ದು ಇಷ್ಟೇ, ನಾನು ದೇಶದ ಜರ್ಸಿ ಹಾಕ್ಬೇಕು, ಏನಾದರೂ ಒಂದು ನನ್ನ ಬಗ್ಗೆ ಎಲ್ಲರೂ ಮಾತಾಡುವಾಗೆ ಆಗ್ಬೇಕಂತ. ಬಟ್ ನಾನು ಕಬಡ್ಡಿ ಆಡ್ತಲೇ ಇರುವಾಗ ನನಗೆ ಅಂದ್ರೆ ನನ್ನ ಗೇಮಿಗೆ ಫ್ಯಾನ್ ಫಾಲೋವರ್ಸ್ ಆಗಿರ್ಬೋದು, ಜನರ ಪ್ರೀತಿಯನ್ನು ನಾನು ಮುಂಚೆನೆ ಗಳಿಸಿದ್ದೆ ನಾನು. ಸೊ ಅದೊಂದು ಸಮಾಧಾನ ಇತ್ತು. ಕಬಡ್ಡಿಯಲ್ಲಿ ನನಗೆ ಏನು ಸಿಗ್ಲಿಲ್ಲ ಅಂದ್ರೂ ನನಗೆ ಜನರ ಪ್ರೀತಿ ಸಿಕ್ಕಿದೆ, ನಾನು ಇಷ್ಟ ಅದಕ್ಕಿಂತ ಜಾಸ್ತಿ ಏನು ಬೇಕು ಅನ್ನೋದು. ಬಟ್ ಈ ಮಟ್ಟಕ್ಕೆ ನಾನು ಇವತ್ತು ಬೆಳೆಸಿದ್ದೇನೆ ಅಂತ ಹೇಳಿದ್ರೆ ಅದು ನನಗೆ ಒಂದು ನನ್ನ ಏನೋ ಒಂದು ಮಾಡಿದ್ದೆ, ನಾನು ಫೀಲಿಗೆ ಬಂದಿದ್ದೇನೆ. ಸೂಪರ್. ಸೊ ನಿಮ್ಮ ದಿನಚರಿ ಹೇಗೆ ಶುರುವಾಗುತ್ತೆ? ಎಷ್ಟೊತ್ತಿಗೆ ಹೇಳ್ತೀರಾ? ಎಷ್ಟೊತ್ತಿಗೆ ಪ್ರಾಕ್ಟೀಸು? ಏನೆಲ್ಲ ತಿಂತೀರಾ? ನಾನು ಬೆಳಗ್ಗೆ 5:30ಗೆ ಹೇಳ್ತೇನೆ. 5:30ಗೆಲ್ಲ ಎದ್ದು ನಾನು ಗ್ರೌಂಡಿಗೆಲ್ಲ ರೆಡಿಯಾಗಿ ನಾನು 6 o'clockಗೆ ನಮಗೆ 6 o'clockಯಿಂದ ನಮ್ಮದು ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ, ಮಾರ್ನಿಂಗ್ 8 o'clock ತನಕ. ಮತ್ತೆ ನಾನು ಅಂದರೆ 8ಗಿಂತ ಮೇಲೇನೂ ಆಗ್ತದೆ ಪ್ರಾಕ್ಟೀಸ್. ಮತ್ತೆ ಹಾಸ್ಟೆಲ್ ಬಂದು ಮತ್ತೆ ಫ್ರೆಶ್ ಅಪ್, ಮತ್ತೆ ಫುಡ್ಡು, ಮತ್ತೆ ಟಯರ್ಡ್ ಆಗಿರ್ತೇವೆ. ಅಂದ್ರೆ ಮುಂಚೆ ಕಾಲೇಜಿಗೆ ಹೋಗ್ತಿದ್ದೆ, ಇವಾಗ ನಾನು ಕಂಪ್ಲೀಟ್ ಆಗಿದೆ. ಫ್ರೆಶ್ ಅಪ್ ಆಗಿ ಮತ್ತೆ ನಾನು ಕಾಲೇಜ್ ಹೋಗ್ತಿದ್ದೆ. ಇವಾಗ ರೆಸ್ಟ್ ಮತ್ತೆ ರಿಕವರಿ ಮಾಡ್ಕೊಂಡು ಬಾಡಿ ಎಲ್ಲ, ಮತ್ತೆ ಆಫ್ಟರ್ನೂನ್ ಮತ್ತೆ ಫುಡ್, ಮತ್ತೆ ಸ್ವಲ್ಪ ರೆಸ್ಟ್, ಮತ್ತೆ 4:30ಗೆ ಮತ್ತೆ ಗ್ರೌಂಡ್. 7:30 7:45 ಆಗುತ್ತೆ ಪ್ರಾಕ್ಟೀಸ್ ಎಲ್ಲ ಮುಗಿಯುವಾಗ. ಮತ್ತೆ ಹಾಸ್ಟೆಲ್ ಬಂದು ಮತ್ತೆ ಫ್ರೆಶ್ ಅಪ್, ಮತ್ತೆ ಊಟ, ಮತ್ತೆ ಈ ತರ ರೂಟೀನ್ ಅನ್ನ ಮೇಂಟೈನ್ ಮಾಡ್ತೇನೆ. ಓಕೆ. ಸ್ಪೆಸಿಫಿಕ್ಲಿ ಈ ಪ್ಲೇಯರ್ಸ್ಗಳಿಗಿರೋ ಫುಡ್ ಯಾವುದು? ಅಂದರೆ ನಿಮ್ಮ ಆಟಕ್ಕೆ, ಕಬಡ್ಡಿಗೆ ಅಥವಾ ಪ್ರತಿಯೊಂದು ಸ್ಪೋರ್ಟ್ಸ್ ಪರ್ಸನ್ಗೂ ಡಯಟ್ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ನಾವು ತಿನ್ನುವ ಫುಡ್ ಅಂದ್ರೆ ನಾವು ಆ ಥರ ಈಗ ಜಂಕ್ ಫುಡ್ ಅದೆಲ್ಲ ನಾವು ಜಾಸ್ತಿ ಅವಾಯ್ಡ್ ಮಾಡ್ತೇವೆ. ನಾವು ಇವಾಗ ಡ್ರೈ ಫ್ರೂಟ್ಸ್, ವೆಜಿಟೇಬಲ್ಸ್, ಮತ್ತೆ ನಾನು ಚಿಕನ್, ಎಗ್, ಫಿಶ್ ಆ ಥರ ಮೇಂಟೈನ್ ಮಾಡ್ತೇವೆ ಫುಡ್.
ಮತ್ತೆ ಜಾಸ್ತಿ ಅಂದ್ರೆ ಬೇರೆ ಅಂದ್ರೆ ಅನ್ವಾಂಟೆಡ್ ಫುಡ್ ಎಲ್ಲ ಜಾಸ್ತಿ ಅವಾಯ್ಡ್ ಮಾಡ್ತೀರಾ? avoid ಮಾಡ್ತೇವೆ. ಓಕೆ. ಧನಲಕ್ಷ್ಮಿಗೆ ಮುಂದೆ ಏನಾಗಬೇಕು ಅಂತ ಇಷ್ಟ? ಸ್ಪೋರ್ಟ್ಸ್ ಅಲ್ಲೇ ಒಂದು ಜಾಬ್ ಆಗ್ಬೇಕನ್ನ ನಾನು ಅವತ್ತಿಂದ ಕನಸು ಕಾಣಿದ್ದದು. ಅಂದ್ರೆ ಕಬಡ್ಡಿಯಲ್ಲೇ ಜಾಬ್ ಆಗ್ಬೇಕು ಅಂತ. ಯಾಕಂದ್ರೆ ನಾನು ಇವತ್ತು M.Com ಕಂಪ್ಲೀಟ್ ಮಾಡಿದೆ, ನನ್ನ ಯಾವ್ದಾದ್ರು ಜಾಬ್ ಕಂಪನಿಗೆಲ್ಲ ಸೇರ್ಬೋದಿತ್ತು. ಬಟ್ ನನಗೆ ಕಬಡ್ಡಿಯಲ್ಲೇ ಜಾಬ್ ಆಗ್ಬೇಕಂತ ಆಸೆ ಇದ್ದದ್ರಿಂದ ನನಗೆ ಯಾವ್ದ್ರಲ್ಲಿ ಆದ್ರೂ ಒಳ್ಳೆ ಸರ್ಕಾರಿ ಉದ್ಯೋಗ ಸಿಕ್ಕಿದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತೇನೆ. ಡೆಫಿನೆಟ್ಲಿ ಸಿಗುತ್ತೆ. ಸ್ಪೋರ್ಟ್ಸ್ ಕೋಟಾ ಅನ್ನೋದು ಒಂದಿದ್ದೇ ಇರುತ್ತೆ. ಸೊ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ಖಂಡಿತವಾಗ್ಲೂ ಭರವಸೆ ಇದೆ. ಯಾಕಂದ್ರೆ ನಾನು ಆಲ್ರೆಡಿ ನಾನು CM ಅನ್ನ ಮೀಟ್ ಆಗಿದ್ದೇನೆ. ಅವರು ಭರವಸೆ ಅಂದ್ರೆ 2% 3% ಬಿಟ್ಟಿದ್ದೇನೆ, ಒಳ್ಳೆ ಉದ್ಯೋಗನೇ ಸಿಗುತ್ತೆ. ಇವಾಗ 1 month 1.5 month ಅಲ್ಲಿ ನೋಟಿಫಿಕೇಶನ್ ಬಿಡ್ತೇವೆ ಅಂತಾನೆ ಹೇಳಿದ್ರು. ಮತ್ತೆ ಅಂದ್ರೆ ಇವಾಗ ನನ್ನ ಜೊತೆ ಗೋಲ್ಡ್ ಮೆಡಲ್ ಇದ್ರಿಂದ ಯಾವ್ದಾದ್ರು ಟ್ಯಾಲೆಂಟ್ ಕೊಟ್ಟ ಮೇಲೆ ನನಗೆ ಆಗಿರ್ಬೋದು ಯಾವ್ದಾದ್ರು ಒಂದು ಜಾಬ್ ಸಿಗುತ್ತೆ ಅಂತ ಭರವಸೆಯಲ್ಲಿದೆ ನಾನು. ಓಕೆ, ಡೆಫಿನೆಟ್ಲಿ. ಸೊ ಜಾಬ್ ಆದ ನಂತರನೂ ಧನು ಅವರು ಸ್ಪೋರ್ಟ್ಸ್ನ ಮುಂದುವರಿಸ್ಕೊಂಡು ಹೋಗ್ತಾರಾ? ಖಂಡಿತವಾಗ್ಲೂ ನನ್ನ ಪರ್ಫಾರ್ಮೆನ್ಸ್ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಖಂಡಿತವಾಗ್ಲೂ ನಾನು ಕಬಡ್ಡಿಯನ್ನು ಆಡ್ಕೊಂಡೇ ಹೋಗ್ತೇನೆ. ಇವತ್ತು ನನಗೆ ಕಬಡ್ಡಿ ಹೆಸರು ಕೊಟ್ಟಿದೆ, ಅದನ್ನ ನಾನು ಎಲ್ಲಿಂದ ಆಗುತ್ತೆ ಆ ಹೆಸರನ್ನು ಖಂಡಿತವಾಗ್ಲೂ ನಾನು ಉಳಿಸ್ಕೊಂಡೇ ಹೋಗ್ತೇನೆ. ಯಾಕಂದ್ರೆ ಪರ್ಫಾರ್ಮೆನ್ಸ್ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ನಾವು ಆಡ್ಕೋಬೇಕು. ಪರ್ಫಾರ್ಮೆನ್ಸ್ ಇಲ್ಲ ಅಂತ ಹೇಳಿದಾಗ ಬೇರೆಯವ್ರಿಗೆ ಅಪರ್ಚುನಿಟಿ ಕೊಡ್ಬೇಕು ನಾವು ಯಾವತ್ತು. ಹೌದು ಹೌದು, ಪರ್ಫಾರ್ಮೆನ್ಸ್ ಎಂಥ ಮಾತು ನೋಡಿ ಅದು. ಪರ್ಫಾರ್ಮೆನ್ಸ್ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಖಂಡಿತವಾಗ್ಲೂ ನನ್ನಿಂದ ಏನಾಗುತ್ತೆ ಅದನ್ನು ಖಂಡಿತವಾಗ್ಲೂ ನಾನು ಆಡ್ಕೊಂಡು ನನ್ನ ರಾಜ್ಯಕ್ಕೆ ಆಗಿರ್ಬೋದು, ನನ್ನ ದೇಶಕ್ಕಾಗಿರ್ಬೋದು, ನಾನು ಖಂಡಿತವಾಗ್ಲೂ ಏನಾದರೂ ಒಂದು ಮಾಡ್ತೇನೆ. ಓಕೆ. ಸೊ ನೀವು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ರಿ, ನಮ್ಮ ರಾಜ್ಯದ CM ಅವರು ಏನಂದ್ರು, ಹೇಗಿತ್ತು ಭೇಟಿ? ಅವರು ತುಂಬಾ ಪ್ರೌಡ್ ಫೀಲ್ ಮಾಡ್ಕೊಂಡ್ರು. ದೇಶಕ್ಕೆ ಹೆಸರು ತಂದಿದ್ಯಮ್ಮ ಅಂದ್ರು. ಖುಷಿ ಪಟ್ರು ತುಂಬಾ. ಮತ್ತೆ ನಮ್ಮ ಗೌರ್ಮೆಂಟ್ 5 lakh ಅನೌನ್ಸ್ ಮಾಡಿದ್ರು CM ಸಿದ್ದರಾಮಯ್ಯ ಅವರು. ಮತ್ತೆ ಅದೇ 2% 3% ನಿಮ್ಗಂತಾನೆ ಬಿಟ್ಟಿರೋದು, ನಾವು ಇದು ನೋಟಿಫಿಕೇಶನ್ ಬಿಡ್ತೇವೆ ಆವಾಗ ಅಪ್ಲೈ ಮಾಡಿ ಅಂತಾನೆ ಹೇಳಿ. ಓಕೆ. ನಮ್ಮ ಭಾರತದಲ್ಲಿ ಕ್ರಿಕೆಟ್ಗಿರೋ ಕ್ರೇಜ್ ಬೇರೆ ಕ್ರೀಡೆಗಳಿಗಿಲ್ಲ. ಅದು ದೇಸಿ ಕ್ರೀಡೆ ಆದರೂ ಸರಿನೇ, ಅಂದರೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರೋ ಕ್ರೀಡೆ ಆದರೂ ಸರಿನೇ. ಸೊ ನಿಮ್ಗದು ಅನಿಸುತ್ತಾ? ಹೌದು, ಕ್ರಿಕೆಟಿಗಿರುವಂತ ಪ್ರಿಫರೆನ್ಸ್ ಇವಾಗ ನಮ್ಗೆ ಕಬಡ್ಡಿಗೆ ಅಷ್ಟು ಕೊಡ್ತಾ ಇಲ್ಲ. ಬಟ್ ಕ್ರಿಕೆಟ್ ನೆಕ್ಸ್ಟ್ ಕಬಡ್ಡಿ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಅವ್ರಿಗೆ ಕೊಡುವ ಫೆಸಿಲಿಟಿ ಆಗಿರ್ಬೋದು, ಅವ್ರಿಗೆ ಕೊಡುವ ಇಂಪಾರ್ಟೆಂಟ್ ಆಗಿರ್ಬೋದು, ಪ್ರತಿಯೊಂದು ಬೇರೆ ಕ್ರೀಡೆಗೆ ದೊರಕ್ತಾ ಇಲ್ಲ. ಅದು ಇನ್ ಮುಂದೆಗೆ ಆ ರೀತಿ ಆಗದೆ ಪ್ರತಿಯೊಂದು ಕ್ರೀಡೆಗೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಯಾಕಂದ್ರೆ ಅವರು ಕ್ರೀಡಾಪಟುಗಳು, ನಾವು ಕ್ರೀಡಾಪಟುಗಳು, ಎಲ್ಲರೂ ಕ್ರೀಡಾಪಟುಗಳು. ಅವರೆಷ್ಟು ಕಷ್ಟಪಡ್ತಾರೆ ಹಾಗೆ ಪ್ರತಿಯೊಬ್ರು ಕ್ರೀಡಾಪಟು ಕಷ್ಟಪಟ್ಟೆ ಬಂದಿರ್ತಾರೆ. ಸೊ ಈಕ್ವಲ್ ಆಗಿ ಎಲ್ಲರನ್ನ ಟ್ರೀಟ್ ಮಾಡಿದ್ರೆ ಅದಕ್ಕೆ ಒಂದು ಸ್ಪೋರ್ಟ್ಸ್ ಪರ್ಸನ್ಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ವ್ಯಾಲ್ಯೂ ಇರುತ್ತೆ ಅಂತಾನೆ ನಾನು ಹೇಳ್ತೇನೆ. ಯಾಕಂದ್ರೆ ಅವರು ಕಷ್ಟಪಟ್ಟಿರ್ತಾರೆ, ಅವ್ರು ಯಾವ ರೀತಿ ಹಾರ್ಡ್ ವರ್ಕ್ ಮಾಡ್ತಾರೆ, ಹಾಗೆ ಬೇರೆ ಕ್ರೀಡಾಪಟುಗಳು ಹಾಗೆ ಅದಕ್ಕಿಂತ ಎಕ್ಸ್ಟ್ರಾನು ಹಾರ್ಡ್ ವರ್ಕ್ ಮಾಡಿರ್ಬೋದು. ಬಟ್ ಆ ಹಾರ್ಡ್ ವರ್ಕಿಗೆಲ್ಲ ಬೆಲೆ ಕೊಟ್ರೇನೆ ಅದು ಒಂದು ಸಾರ್ಥಕತೆ ಅಂತಾನೆ ನಾನು ಹೇಳ್ತೇನೆ. ನಿಮ್ಮ ಪ್ರಕಾರ ಹೂ ಆರ್ ದ ರಿಯಲ್ ಹೀರೋಸ್? ಈಗ ಮಮತಾ ಪೂಜಾರಿನೇ ನಾನು ಹೇಳ್ತೇನೆ. ಅವರು ಒಂದು ದೊಡ್ಡ ಹೀರೋನೇ. ಯಾಕಂದ್ರೆ ಕಬಡ್ಡಿಯಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡ್ಕೊಂಡಿದ್ದಾರೆ. ನಮ್ದು BC ರಮೇಶ್ ಸರ್ ಆಗಿರ್ಬೋದು, ಕರ್ನಾಟಕದ್ದು ಕಬಡ್ಡಿದು ದೇವರಂತಾನೆ ತುಂಬಾ ಮಾತಾಡ್ತಾರೆ. ಯಾಕಂದ್ರೆ ಅವರು ಆ ರೀತಿ ದೊಡ್ಡ ಅಚೀವ್ಮೆಂಟ್ ಆಗಿರ್ಬೋದು ಅವರು ಮಾಡಿದಾರೆ ಅಂತ ಹೇಳಿದ್ರೆ ಅವರು ಕಬಡ್ಡಿದು ಹೀರೋಸ್ ಅಂತ ಹೇಳ್ತೇನೆ. ಯಾಕಂದ್ರೆ ಅರ್ಜುನ ಅವಾರ್ಡಿಗಳು ಅವರೆಲ್ಲ. ಹೌದು, ಅವತ್ತು ಅಷ್ಟು ಕ್ಯಾಪ್ಟನ್ ಕೂಡ ಆಗಿದ್ರು. ಆಮೇಲೆ ಅಷ್ಟು ಕಷ್ಟಪಟ್ಟು ಅಂದ್ರೆ ಆಗಿನ ಟೈಮಲ್ಲಿ ಆ ಅವಾರ್ಡ್ಗಳನ್ನ, ಆ ಪುರಸ್ಕಾರಗಳನ್ನ ಅವರು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರೇ ಹೀರೋಸ್ ಅಂತ. ಈ ಕಬಡ್ಡಿ ಲೀಗ್ ಶುರುವಾದ ನಂತರ ಅಂದ್ರೆ ಈಗ ಸದ್ಯಕ್ಕಂತೂ ಪುರುಷರಿಗೆ ನಡೀತಾ ಇದೆ. ಸೊ ಕಬಡ್ಡಿಗೆ ಅಂದ್ರೆ IPL ನೆಕ್ಸ್ಟ್ ನೋಡೋರ ಸಂಖ್ಯೆನೇ ಕಬಡ್ಡಿ ಅನ್ನೋ ಥರ ಆಗೋಯ್ತು. ಕಬಡ್ಡಿ ಎಷ್ಟು ಜನರನ್ನ ಅಟ್ರ್ಯಾಕ್ಟ್ ಮಾಡುತ್ತಂತಂದರೆ ಅದು ದೊಡ್ಡವ್ರನ್ನಂತೂ ಡೆಫಿನೆಟ್ಲಿ ಅಟ್ರ್ಯಾಕ್ಟ್ ಮಾಡೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಮನೇಲೇ ನಾನು ಮಾತಾಡೋದಾದರೆ, ನಮ್ಮ ಅಜ್ಜ ಈ ಕಬಡ್ಡಿ ಲೀಗ್ ಶುರುವಾಯಿತು ಅಂತಂದರೆ TV ಬಿಟ್ಟು ಹಿಂದೆ ಸರಿತಾ ಇರಲಿಲ್ಲ. ಸೊ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬ ಅಟ್ರ್ಯಾಕ್ಟ್ ಮಾಡುವಂತಹ ಗೇಮ್. ಸೊ ಮಹಿಳಾ ಕಬಡ್ಡಿ ಲೀಗ್ ಬರೋ ಸಾಧ್ಯತೆಗಳು ಇದಾವಾ? ಖಂಡಿತವಾಗ್ಲೂ ಇನ್ ಮುಂದೆ ಬರುವ ಸಾಧ್ಯತೆ ಇದೆ. ಯಾಕಂದ್ರೆ ಇವಾಗ ವರ್ಲ್ಡ್ ಕಪ್ ಅಂತೂ ಎಲ್ಲರ ಬಾಯಲ್ಲಿ ಒಳ್ಳೆ ರೀತಿಯಲ್ಲಿ ಇದಾಗಿದೆ. ಇನ್ ಮುಂದಕ್ಕೆ ಅಂದ್ರೆ ಮಾಡ್ತಾರೆ ಅನ್ನುವ ಮಾತುಗಳು ಬಂದಿದೆ. ಇನ್ ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಪ್ರೊ ಕಬಡ್ಡಿ ವುಮೆನ್ ಲೀಗ್ ಬರುವ ಸಾಧ್ಯತೆಗಳು ತುಂಬಾ ಇದೆ. ರೈಟ್. ಸೊ ಧನಲಕ್ಷ್ಮಿ,
ನಾನು ಒಂದಿಷ್ಟು ವ್ಯಕ್ತಿಗಳ ಅಥವಾ ಒಂದಿಷ್ಟು ಹೆಸರು ತಗೊಳ್ತೀನಿ. ಆ ಹೆಸರು ತಗೊಂಡ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಹೇಳಬೇಕು. ಬಟ್ ಅದನ್ನು ಹೇಳೋದಕ್ಕಿಂತ ಮುಂಚೆ ಯೂತ್ಸಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಯೂತಿಗೆ ನಾನು ಇನ್ನು ಮುಂದೆ ಕ್ರೀಡೆಗೆ ಖಂಡಿತವಾಗ್ಲೂ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹಗಳು ಸಿಗುತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಇವಾಗ ಒಳ್ಳೊಳ್ಳೆ ರೀತಿಯಲ್ಲಿ ಕ್ರೀಡೆಗೆ ಪ್ರೋತ್ಸಾಹಗಳನ್ನು ನೀಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇನ್ನು ದೊಡ್ಡ ಮಟ್ಟಕ್ಕೆ ನಮ್ಮ ಕ್ರೀಡೆ ಬೆಳೀತದೆ. ಕ್ರೀಡೆಯಲ್ಲಿ ಒಳ್ಳೆ ರೀತಿಯಲ್ಲಿ ಇನ್ನು ಜೀವನ ಇದೆ. ಖಂಡಿತವಾಗ್ಲೂ ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ನೀವು ಆಡಿ ಒಳ್ಳೆ ರೀತಿಯಲ್ಲಿ ನಿಮಗೆ ಉದ್ಯೋಗ ಆಗಿರ್ಬೋದು, ಪ್ರತಿಯೊಂದು ರೀತಿಯಲ್ಲಿ ನಿಮಗೆ ದೊರಕುತ್ತೆ. ಸೊ ಮುಂದೆ ಸ್ಪೋರ್ಟ್ಸ್ ಮಾಡಿ ಏನಾದರೂ ಒಂದು ಅಚೀವ್ ಮಾಡಿ ಅಂತಾನೆ ನಾನು ಹೇಳ್ತೇನೆ. ರೈಟ್, ಓಕೆ. ಸೊ ಕ್ರಿಕೆಟ್ಗೆ ಸ್ಪಾನ್ಸರ್ಸ್ಗಳು ಹೆಂಗೆ ಹರಿದು ಬರುತ್ತೆ ಅಂತಂದರೆ ಸಾಕು ಅಂತಂದ್ರೂ ಅವರು ಟೈಮ್ ಕೊಟ್ಕೊಂಡಿರ್ತಾರೆ ಅಥವಾ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. 6 months ಇವರು, ಆಫ್ಟರ್ 6 months ಅವರು, ಆಫ್ಟರ್ 2 months ಇವರು, ಹಾಗೆ ಅಂತ ಅಂದ್ಬಿಟ್ಟು. ಸೊ ಅದೇ ತರಹದ ಪ್ರೋತ್ಸಾಹ ಅವಶ್ಯಕತೆ ಬೇರೆ ಕ್ರೀಡೆಗಳಿಗೂ ಇರಬೇಕು ಅಂತ ನಾನು ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯ ಏನಿದಕ್ಕೆ? ಖಂಡಿತವಾಗ್ಲೂ ಬೇಕು. ಯಾಕಂದ್ರೆ ಎಲ್ಲ ಕ್ರೀಡಾಪಟುಗಳ ಬ್ಯಾಕ್ಗ್ರೌಂಡ್ಗಳು ರಿಚ್ ಇರೋದಿಲ್ಲ. ತುಂಬಾ ಜನ ಇರ್ತಾರೆ. ಯಾಕಂದ್ರೆ ನನ್ನ ಕಣ್ಣಾರೆ ನಾನೇ ನೋಡಿರೋದು ಇದೆ. ಯಾಕಂದ್ರೆ ನಾವು ನನ್ನ ಸಂಸ್ಥೆಯಲ್ಲಿ ನಾನು ಇರೋದ್ರಿಂದ ಅಡಾಪ್ಷನ್ ಅಂತ ಹೇಳಿದಾಗ ಪಾಪದವರ ಮನೆಯವರೇ ಸ್ವಲ್ಪ ಜಾಸ್ತಿ ಬಂದಿರ್ತಾರೆ. ಯಾಕಂದ್ರೆ ಫ್ರೀ ಎಜುಕೇಶನ್, ಏನಾದ್ರು ಒಂದು ಅಚೀವ್ಮೆಂಟ್, ಕೆಲವ್ರದ್ದು ತಂದೆ ತಾಯಿ ಇರೋದಿಲ್ಲ, ಕೆಲವರ ಬ್ಯಾಕ್ಗ್ರೌಂಡ್ಗಳು ಸರಿ ಇರೋದಿಲ್ಲ. ಸೊ ಅಂತವರಿಗೆಲ್ಲ ಸ್ಪಾನ್ಸರ್ ಎಲ್ಲ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವಳು ದೊಡ್ಡ ರೀತಿಯಲ್ಲಿ ಅಚೀವ್ಮೆಂಟ್ ಮಾಡ್ಬೋದು. ಇವಾಗ ಬೇರೆ ಬೇರೆ ಕ್ರೀಡೆಗಳಿಗೆ ಅಂದ್ರೆ ಕ್ರಿಕೆಟ್ಗೆ ಕೊಡುವಷ್ಟು ಸ್ಪಾನ್ಸರ್ಗಳು ನಮ್ಮ ಕ್ರೀಡೆಗಳಿಗೆ ಸಿಗ್ತಾ ಇಲ್ಲ. ಅಂಥದ್ದು ಸ್ಪಾನ್ಸರ್ಗಳು ಸಿಕ್ಕಿತ್ತು ಅಂತ ಹೇಳಿದ್ರೆ ನಾವು ಮೇಂಟೈನ್ ಮಾಡುವ ರೀತಿ ಆಗಿರ್ಬೋದು, ನಾವು ನಮ್ಗೆ ತಗೊಳ್ಳುವಂತ ಪ್ರತಿಯೊಂದು ಕಿಟ್ ಆಗಿರ್ಬೋದು, ಶೂ ಆಗಿರ್ಬೋದು, ಫುಡ್ ಆಗಿರ್ಬೋದು, ಪ್ರತಿಯೊಂದು ರೀತಿಯಲ್ಲಿ ಎಲ್ಲ ಸ್ಪೋರ್ಟ್ಸ್ ಪರ್ಸನ್ಗೆ ಯೂಸ್ಫುಲ್ ಆಗ್ಬೋದು ಅಂತ ಅನಿಸ್ತದೆ ನನ್ನ. ಓಕೆ, ಸೊ ಸ್ಪಾನ್ಸರ್ಸ್ಗಳ ಅವಶ್ಯಕತೆ ತುಂಬಾ ಇದೆ. ಇರುತ್ತೆ ಮ್ಯಾಮ್. ಸ್ಪಾನ್ಸರ್ಗಳು ಒಳ್ಳೆ ರೀತಿಯಲ್ಲಿ ಅವ್ರು ನಮ್ಗೆ ಸ್ಪಾನ್ಸರ್ ಎಲ್ಲ ಮಾಡಿದ್ರೆ ನಾವು ಅದನ್ನ ನಾನು ಈ ಕಾರ್ಯಕ್ರಮದ ಮೂಲಕ ನೋಡ್ತಾ ಇರುವ ವೀಕ್ಷಕರಿಗೆ ಒಂದು ಅಪೀಲ್ ಮಾಡ್ತೀನಿ. ಸ್ಪೆಷಲಿ ಯಾರಾದರೂ ಸ್ಪಾನ್ಸರ್ ಮಾಡಬಹುದು ಅನ್ನುವಂಥ ಅಭಿಪ್ರಾಯವನ್ನು ಹೊಂದಿದ್ರೆ ಅಥವಾ ಈ ಇಂಟರ್ವ್ಯೂ ನೋಡಿ ನಮ್ಮ ಕನ್ನಡದ ಬಂಗಾರ ಅದು ಸೊ ಧನುಶ್ರೀ ಅವರನ್ನ ನೋಡಿ, ಧನಲಕ್ಷ್ಮಿ ಅವ್ರನ್ನ ನೋಡಿ ನಿಮ್ಗೇನಾದರೂ ಸ್ಪಾನ್ಸರ್ ಮಾಡಬೇಕು ಅಂತ ಅನ್ಸಿದ್ರೆ ಜೆನ್ಯೂನ್ಲಿ ದಯವಿಟ್ಟು ಸ್ಪಾನ್ಸರ್ ಮಾಡಿ. ನಿಮ್ಮ ಈ ಸಣ್ಣ ಪ್ರೋತ್ಸಾಹ ಇದೆಯಲ್ಲ ಅದು ಮತ್ತಷ್ಟು ಮೈಲಿಗಲ್ಲನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣ ಆಗುತ್ತೆ. ಇನ್ನಷ್ಟು ಮೆಡಲ್ಸ್ಗಳು ನಮಗೆ ಬರೋ ಥರ ಆಗುತ್ತೆ. ನೂರಾರು ಸಾವಿರಾರು ಜನರಿಗೆ ಇನ್ಸ್ಪೈರ್ ಮಾಡೋ ಥರ ಆಗುತ್ತೆ. ಅದೆಲ್ಲದಕ್ಕೆ ನೀವು ಎಲ್ಲೋ ಒಂದು ಕಡೆ ಶಕ್ತಿಯಾಗಿ ನಿಲ್ತೀರಿ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ 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 ಧನ್ಯವಾದ. ಆ್ಯಕ್ಚುಲಿ ನಾನು ನಿಮ್ಮನ್ನು ರಿಸೀವ್ ಮಾಡ್ಕೋಬೇಕಾಗಿದ್ದ ರೀತಿ ಬೇರೆ ಇತ್ತು, ಬಟ್ ಏನೂ ಮಾಡೋಕ್ಕಾಗಲಿಲ್ಲ. ನಾನು ಹೀಗೆ ರಿಸೀವ್ ಮಾಡ್ಕೋಬೇಕಾಯಿತು. ಒಂದಿಷ್ಟು ಹೆಸರುಗಳನ್ನು ನಾನು ಹೇಳ್ತೀನಿ. ಧನಲಕ್ಷ್ಮಿ, ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಅದನ್ನ ಹೇಳಬೇಕು, ಓಕೆನಾ? ಭಾರತ ಅದರಲ್ಲಿ ಹುಟ್ಟಿದ್ದೇನಂತ ಹೇಳಿದ್ರೆ ನಾನು ಪುಣ್ಯ ಮಾಡಿದ್ದೇನೆ. ಅದೊಂದು ಪ್ರೌಡ್ ಫೀಲ್. ಭಾರತ ಅಂತ ಹೇಳಿದ್ರೇನೆ. ಹೋಟೆಲ್ ಸಪ್ಲೈಯರ್, ಅದು ಆ ಪ್ರೊಫೆಷನ್ ಅಂತ ಕೇಳಿದ ತಕ್ಷಣ ನಿಮಗೆ ಏನನ್ನಿಸ್ತು? ಯಾರು ತಟ್ ಅಂತ? ನನ್ನ ಅಪ್ಪನೇ ನೆನಪಂದ್ರು ನನಗೆ. ಅಂದ್ರೆ ಒಂದು ಸಪ್ಲೈಯರ್ ಆಗಿ ಇದ್ದು ನನ್ನ ಅಪ್ಪ ಹೇಳ್ತಿದ್ರು, ನಾವು ಅಜ್ಜಿ ಮನೆ, ನನ್ನ ಕಾರ್ಕಳ ನನ್ನ ಅಜ್ಜಿ ಮನೆ, ನನ್ನ ಅಮ್ಮನ ಮನೆ. ನಾವು ಅಲ್ಲಿಗೆ ರಜೆಯಲ್ಲೆಲ್ಲ ಹೋಗುವಾಗ ಒಟ್ಟಿಗೆ ಹೋಗ್ತಿದ್ವಿ, ನಾನು, ಅಮ್ಮ, ಅಣ್ಣ, ಅಕ್ಕ. ಆಗ ಅಪ್ಪ ನನಗೆ ಹೋಟೆಲಲ್ಲಿ ತಿಂಡಿ ತಿನ್ಲಿಕ್ಕೆ ಅಲ್ಲಿ ಇಳಿದ ಮೇಲೆ ಕರ್ಕೊಂಡು ಹೋಗ್ತಿದ್ರು. ಅವಾಗ ಅಪ್ಪ ಟಿಪ್ಸ್ ಅಂತ 10 rupees 20 rupees ಇಡ್ತಿದ್ರು. ಆಗ ಅಪ್ಪ ಒಂದ್ ದಿವಸ ಮಾತು ಹೇಳಿದ್ರು, ಇನ್ನು ದೊಡ್ಡ ವ್ಯಕ್ತಿಗಳಾದ್ಮೇಲೆ ನೀವು ಹೀಗೆ ಅಲ್ಲ, ನಿಮ್ಮ ಹತ್ರ ಹಣ ಇದ್ದಾಗ ಎಕ್ಸ್ಟ್ರಾ ಎಲ್ಲ ನೀವು ಹೋಟೆಲಿಗೆಲ್ಲ ಎಲ್ಲಿಯಾದ್ರೂ ತಿನ್ಲಿಕ್ಕೆ ಹೋಗುವಾಗ ನೀವು ಹೀಗೆ ಯಾಕಂದ್ರೆ ನಾನು ಹೋಟೆಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಅವಾಗ ನನಗೆ ಹೀಗೆ ಕೊಟ್ಟು ನಾನು ನಿಮ್ಮನ್ನ ಈ ರೀತಿ ನಾನು ಬೆಳೆಸಿರೋದು ಅವರು ಕೊಟ್ಟಿರುವ ಹಣದಿಂದ ಅಂತ ಹೇಳಿದ್ರು. ಅದು ನನಗೆ ಇವಾಗ್ಲೂ ನೆನಪಿದೆ ಮ್ಯಾಮ್. ಸೊ ಖಂಡಿತವಾಗ್ಲೂ ಇನ್ನು ಮುಂದೆ ನನ್ನಿಂದ ಆ ರೀತಿ ಮಾಡುವ, ನನ್ನಿಂದ ಭಾಗ್ಯ ಮೀನು ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಆ ರೀತಿ ಮಾಡ್ಕೊಂಡೇ ಬರ್ತೇನೆ. ಸೋ ಸ್ವೀಟ್. ಇಷ್ಟು ಅರ್ಥಪೂರ್ಣವಾಗಿ ಹೇಳಿದ್ದಾರೆ ನೋಡಿ. ಅಂದರೆ ತಮ್ಮ ಬದುಕನ್ನು ಕಲ್ಪನೆ ಮಾಡ್ಕೊಂಡು ಹೇಳಿದ್ದಾರೆ. ನಾನು ಹೇಳ್ತಾ ಇಲ್ಲ, ಧನಲಕ್ಷ್ಮಿ ಹೇಳ್ತಾ ಇದ್ದಾರೆ. ಇದು ನನ್ನ ಮನಸ್ಸಿನ ಮಾತು ಕೂಡ ಹೌದು. ಆ ಕೆಲಸ ಮಾಡಿ ಇನ್ನೊಬ್ಬರಿಗೆ ಸಹಾಯ ಆಗುತ್ತೆ. ರೈಟ್. ಸೊ ನನ್ನ ಮುಂದಿನ ವ್ಯಕ್ತಿ ಅಂದರೆ ಕೇಳಬೇಕಾಗಿರೋ ವ್ಯಕ್ತಿ ವಿರಾಟ್ ಕೊಹ್ಲಿ. ನನಗೆ ವಿರಾಟ್ ಕೊಹ್ಲಿ ಅಂದ್ರೆ ಇಷ್ಟ. ನಾನು ಅವರು ಲೈಫ್ ಸ್ಟೈಲನ್ನೆಲ್ಲ ನೋಡ್ಕೊಂಡು ಬಂದಿದ್ದೇನೆ. ಅವರು ಗ್ರೌಂಡ್ ಅಲ್ಲಿ ಇರುವ ಅಗ್ರೆಸಿವ್ನೆಸ್ ಆಗಿರ್ಬೋದು, ಡೆಡಿಕೇಶನ್ ಇರ್ಬೋದು, ಅವ್ರು ಆಡುವ ಸ್ಟೈಲ್ ಇರ್ಬೋದು. ಸೊ ಅದೆಲ್ಲ ನಾನು ತುಂಬಾ ಇಷ್ಟಪಡ್ತೇನೆ. ಓಕೆ, ಮಮತಾ ಪೂಜಾರಿ.
ಮಮತಾ ಪೂಜಾರಿ ಅವರನ್ನ ನಾನು ಬಾಲ್ಯದಿಂದ ಅವ್ರ ಬಗ್ಗೆ ನಾನು ಕೇಳ್ಕೊಂಡೇ ಬಂದಿರೋದು. ಕಬಡ್ಡಿ ಜರ್ನಿ ಸ್ಟಾರ್ಟ್ ಮಾಡಿದ್ರಿಂದ ಒಳ್ಳೆಯ ಹೆಸರು ಮಾಡಿದಂತಹ ಕಬಡ್ಡಿಯ ಕ್ರೀಡಾಪಟು ಮ್ಯಾಮ್ ಅವರು. ಖಂಡಿತವಾಗ್ಲೂ ಅರ್ಜುನ ಅವಾರ್ಡಿ ಮ್ಯಾಮ್. ಒಳ್ಳೆ ರೀತಿಯ ನನಗೆ ಪರಿಚಯ ಕೂಡ ಇದ್ದಾರೆ ಮಮತಾ ಮ್ಯಾಮ್. ಒಳ್ಳೆ ರೀತಿ ಅಂದ್ರೆ ಅವರು ಇರುವ ರೀತಿ ಆಗಿರ್ಬೋದು, ಅವರು ನಮ್ಗೆ ಕೊಡುವಂತ ಮೋಟಿವೇಶನ್ ಆಗಿರ್ಬೋದು, ಅವರು ಮಾತಾಡುವ ನಮ್ಮ ನೋಡ್ಕೊಳ್ಳುವ ರೀತಿ ಆಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದೆ ನನಗೆ. ಓಕೆ. ಕೊರಗಜ್ಜ ಅಜ್ಜನಿಂದನೇ ನಾನು ಇವತ್ತು ಇಲ್ಲಿ ಕೂತಿದ್ದೇನೆ. ಅಂದ್ರೆ ಈ ಪದಕ ನನಗೆ ಬಂದಿದೆ. ಅವರ ಆಶೀರ್ವಾದ ಖಂಡಿತವಾಗ್ಲೂ ನನ್ನ ಮೇಲೆ ಇರುತ್ತೆ, ಇನ್ ಮುಂದೆಗೂ ಇರುತ್ತೆ ಅಂತಾನೆ ಹೇಳ್ತೇನೆ. ಆಳ್ವಾಸ್ ಸಂಸ್ಥೆ ಬಗ್ಗೆ ಹೇಳ್ತಾರೆ. ಆ ಸಂಸ್ಥೆಯಲ್ಲಿ ನಾನು ಇರೋದೇ ಅಂದ್ರೆ ಆ ಸಂಸ್ಥೆಯಲ್ಲಿ ನಾನು ಹೋಗಿದ್ದೇನಂದ್ರೆ ಅದು ನನ್ನ ಭಾಗ್ಯ ಅಂತಾನೆ ಹೇಳ್ತೇನೆ. ಯಾಕಂದ್ರೆ ಆ ಸಂಸ್ಥೆಯನ್ನ ಆಯ್ಕೆ ಮಾಡಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನನಗೊಂದು ಉಚಿತ ಕ್ರೀಡಾ ಶಿಕ್ಷಣ ಆಗಿರ್ಬೋದು, ನನಗೆ ಒಂದು ಕ್ರೀಡೆಗೆ ಒಳ್ಳೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಪರ್ಚುನಿಟಿ ಆಗಿರ್ಬೋದು, ಖಂಡಿತವಾಗ್ಲೂ ಸಿಗ್ತಾ ಇರ್ಲಿಲ್ಲ. ಸೊ ಅಂತ ಆಳ್ವಾ ಸಂಸ್ಥೆಯ ಚೇರ್ಮನ್ ಆಗಿರೋ ಡಾಕ್ಟರ್ ಸರ್ ಅವರಿಗೆ ನಾನು ಯಾವತ್ತು ಥ್ಯಾಂಕ್ಫುಲ್ ಆಗಿದ್ದೇನೆ. ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಚೀವ್ಮೆಂಟ್ ಮಾಡುವವರಿಗೆ, ಇನ್ನು ಮುಂದೆ ಬರುವ ಕ್ರೀಡಾಪಟು ಆಗಿರ್ಬೋದು, ಎಜುಕೇಶನ್ಗೆ ಬರುವಂತ ಎಲ್ಲ ಯೂತ್ಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಅದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ತೇನೆ. ಆ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿ ಖಂಡಿತವಾಗ್ಲೂ ಅವರಿಗೂ ಒಳ್ಳೇದಾಗ್ತದೆ ಅಂತಾನೆ ನಾನು ಹೇಳ್ತೇನೆ. ಯಾಕಂದ್ರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ಯಾಕಂದ್ರೆ ನನಗೆ ಆಗಿರುವ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ನಾನು ನಿಮ್ಗೆ ಹೇಳ್ತಿರೋದು. ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆ ಪ್ಲಾಟ್ಫಾರ್ಮ್ ಅನ್ನ ಒಳ್ಳೆ ರೀತಿಯಲ್ಲಿ ಚೂಸ್ ಮಾಡಿ ಅಚೀವ್ ಮಾಡಿ ಅಂತ ಹೇಳ್ತೀನಿ. ಕುಚ್ಚಲಕ್ಕಿ ಅನ್ನ ಮೀನ್ಸಾರು ಅದು ತುಳುನಾಡಲ್ಲಿ ಯಾವತ್ತೂ ಫೇಮಸ್, ಅಲ್ಲಿ ಜಾಸ್ತಿ ಸಿಗುತ್ತೆ. ಅನ್ನ ಅಂತ ಹೇಳಿದ್ರೆ ಬೇರೆ ಯಾವ್ದು ತಿಂದ್ರೆ ಹೊಟ್ಟೆ ಫುಲ್ ಆಗೋದಿಲ್ಲ, ಬಟ್ ಅನ್ನ ತಿಂದ್ರೆ ಮಾತ್ರ ಸಮಾಧಾನ ಆಗೋದು, ಫುಲ್ ಆಗೋದು. ಸೊ ಮೀನ್ ಸಾರು ನಮ್ ತುಳುನಾಡಿನಲ್ಲಿ ಫೇಮಸ್, ಅದು ಎಲ್ಲರಿಗೂ ಇಷ್ಟ ಇರುವಂತದ್ದೇ. ಸೊ ನನಗೂ ಅಮ್ಮ ತಾಯಿಗೆ ಇನ್ನೊಂದು ಅಂತ, ತಾಯಿ ಇಲ್ಲದೆ ಏನೂ ಇಲ್ಲ. ಯಾಕಂದ್ರೆ ಇವತ್ತು ನಮ್ಮನ್ನವರನ್ನ ಹುಟ್ಟಿಸಿದ್ದಾರೆ ತಾಯಿ. ಆ ತಾಯಿ ಪದಕ್ಕೆ ಏನ್ ಹೇಳಿದ್ರು ಸಾಲುದಿಲ್ಲ. ದೇವರ ಸಮಾನವೇ ಇದ್ದಾರೆ ತಾಯಿ. ಸೊ ಕಬಡ್ಡಿ ಎಲ್ಲಿವರೆಗೆ ನನ್ನ ಜೀವನ ಕಬಡ್ಡಿಯಲ್ಲಿ ನಾನು ರೂಪಿಸ್ಕೊಂಡಿದ್ದೇನೆ. ಎಲ್ಲಿವರೆಗೆ ಆಗುತ್ತೆ ಆ ಕಬಡ್ಡಿಗೆ, ಇನ್ನು ಮುಂದೆ ಏನನ್ನೋದು ಗೊತ್ತಿಲ್ಲ, ಬಟ್ ಕಬಡ್ಡಿಗೆ ಏನಾದ್ರೂ ನಾನು ಮಾಡ್ಬೇಕನ್ನೋದು ನನಗಿದೆ. ಎಲ್ಲಿವರೆಗೆ ನನ್ನ ಜೀವನ ಇರುತ್ತೆ, ನನ್ನಿಂದ ಕಬಡ್ಡಿ ಆಡ್ಲಿಕ್ಕೆ ಇನ್ನು ಮುಂದೆ ಎಷ್ಟು ವರ್ಷಗಳು ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಆಡ್ತೇನೆ ನಾನು. ಬಟ್ ಆಡ್ಲಿಕ್ಕೆ ಆಗದ ಸಮಯಗಳು ಬಂದ್ರೆ ನನ್ನಿಂದ ಕಬಡ್ಡಿಗೆ ಏನಾಗುತ್ತೆ ಅದನ್ನ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೇನೆ. ಕಬಡ್ಡಿಗೆ ಆಗಿರ್ಬೋದು, ಕಬಡ್ಡಿ ಕ್ರೀಡಾಪಟುಗಳಿಗೆ ಆಗಿರ್ಬೋದು, ನನ್ನಿಂದ ಏನ್ ಸಾಧ್ಯ ಅದು ನಾನು ಮಾಡ್ತೇನೆ. ತುಳುನಾಡಲ್ಲಿ ನಾನು ಹುಟ್ಟಿದ್ದೇನೆ ಅನ್ನೋದೇ ನಂದು ಭಾಗ್ಯ. ತುಳು ಅಮ್ಮನ ಮಡಿಲಲ್ಲಿ ಹುಟ್ಟಿದ್ದೇನೆ ಅನ್ನೋದು. ಸೊ ತುಳುನಾಡು. ಓಕೆ, ನನ್ನ ಫೈನಲ್ ಕ್ವೆಶನ್ನು, ನಾನು ಇನ್ನಷ್ಟು ಟಯರ್ಡ್ ಮಾಡಲ್ಲ ನಿಮಗೆ, ನನಗೆ ಗೊತ್ತು ನಿಮಗೆ ಮ್ಯಾಚ್ ಉಂಟು ಅಂತ ಅಂದು. ಸಾರಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. 2026 ಅಲ್ಲಿ ನಾನು ಮುಂಚೆಯಿಂದ ನಾಳೆ ಏನು ಅನ್ನೋದು ಗೊತ್ತಿಲ್ಲ, ಬಟ್ ಪ್ರೆಸೆಂಟ್ ಬಗ್ಗೆ ನಾನು ಥಿಂಕ್ ಮಾಡ್ಕೊಂಡು ಪ್ರೆಸೆಂಟ್ ಅನ್ನು ಜೀವಿಸ್ಕೊಂಡು ಹೋಗಿರೋದು. ಬಟ್ 2026ಗೆ ನಾನು ಮುಂದಕ್ಕೆ ಕಾಲಿಡ್ತೇನೆ ಹೇಳಿದ್ರೆ ನನ್ನ ಮೈಂಡಲ್ಲಿ ಇಷ್ಟೇ ಪಾಸಿಟಿವ್ ಆಗೇ ಇರುತ್ತೆ. ನಾಳೆ ಏನು ಆಗುತ್ತೆ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಮೂವ್ ಆನ್ ಆಗುತ್ತೆ. ಬಟ್ ಅದೇ ಲೈಫಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು. 2026 ಅಲ್ಲಿ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಖಂಡಿತವಾಗ್ಲೂ. ಬಟ್ ನನ್ನ ಹಾರ್ಡ್ ವರ್ಕ್ ಆಗಿರ್ಬೋದು, ನನ್ನ ಡೆಡಿಕೇಶನ್ ಆಗಿರ್ಬೋದು, ಪ್ರತಿಯೊಂದನ್ನ ನಾನು 2026 ಅಲ್ಲೂ ಕೊಡ್ತೇನೆ. ನನ್ನ ದೇವರ ಆಶೀರ್ವಾದ ಯಾವ ರೂಟಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ ಆ ರೂಟಲ್ಲಿ ನಾನು ಖಂಡಿತವಾಗ್ಲೂ ಹೋಗ್ತೇನೆ. ಬಟ್ ಎಕ್ಸ್ಪೆಕ್ಟೇಷನ್ ಇಷ್ಟೇ, ಇನ್ನು 2026 ಅಲ್ಲೂ ಒಳ್ಳೇದಾಗುತ್ತೆ, ಏನೋ ಒಂದು ಮಾಡ್ಲಿಕ್ಕೆ ಇದೆ ಅನ್ನೋದು. ಯಾಕಂದ್ರೆ ಲೈಫಲ್ಲಿ ತುಂಬಾ ಅಪ್ ಅಂಡ್ ಡೌನ್ಸ್ ಇರುತ್ತೆ. ಯಾರ ಲೈಫಲ್ಲಿ 365 ಡೇಸ್ ಖುಷಿಯಲ್ಲಿ ಇರೋರು ಯಾರು ಇಲ್ಲ. ಯಾಕಂದ್ರೆ ಒಂದಲ್ಲ ಖುಷಿ ಪಡ್ತಾರೆ, ದುಃಖ ಪಡ್ತಾರೆ, ಬೇಜಾರು ಪಟ್ಟವರು ತುಂಬಾ ಜನ ಇರ್ತಾರೆ. ಸೊ ಒಳ್ಳೇದಾಗುತ್ತೆ ಅಂತಾನೆ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅಕ್ಸೆಪ್ಟ್ ಅಂಡ್ ಮೂವ್ ಆನ್ ಅಂತಾನೆ ಹೇಳ್ತೇನೆ 2026 ಅನ್ನ. ವೆಲ್, ಧನಲಕ್ಷ್ಮಿ ಅವರೇ, ಆಲ್ ದ ವೆರಿ ಬೆಸ್ಟ್. ಇನ್ನಷ್ಟು ಗೋಲ್ಡ್ ಮೆಡಲ್ಗಳು ನಿಮ್ಮಿಂದ ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ಬರುವಂಥದ್ದಾಗಲಿ. ಸೊ ನಿಮ್ಮಂಥವರ ಸಂಖ್ಯೆ ಹೆಚ್ಚಾಗಲಿ. ನೀವು ಅಂದ್ಕೊಂಡಿರುವ ವೃತ್ತಿ ಕೆಲಸ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದೀರಾ, ಆದಷ್ಟು ಬೇಗ ನಮ್ಮ ಕರ್ನಾಟಕ ಸರ್ಕಾರ ಆಗಿರಬಹುದು, ಭಾರತ ಸರ್ಕಾರ ಆಗಿರಬಹುದು, ನಿಮ್ಮಂತಹ ರಿಯಲ್ ಗೋಲ್ಡ್ನ ಕನ್ಸಿಡರ್ ಮಾಡಲಿ, ನಿಮಗೊಂದು ಹುದ್ದೆ ಕೊಡಲಿ ಅಂತ ನಾನು ಈ ಕಾರ್ಯಕ್ರಮದ ಮೂಲಕ ಆಶಿಸ್ತೀನಿ. 2026 ನಿಮ್ಮ ಬದುಕಲ್ಲಿ ತುಂಬ ಖುಷಿಯನ್ನು, ತುಂಬ ಸಂತಸ ಮತ್ತು ಸಕ್ಸಸ್ಸನ್ನು ತರಲಿ. ಥ್ಯಾಂಕ್ ಯು. ಎಸ್, ಡೆಫಿನೆಟ್ಲಿ ಈ ಕಾರ್ಯಕ್ರಮ ಇಷ್ಟ ಆಗಿರುತ್ತೆ. ಯಾಕೆ ಅನ್ನೋದು ನಿಮ್ಗೆ ಗೊತ್ತೇ ಆಗಿದೆ. ಒಂದು ಬಂಗಾರ
ನಮ್ಮ ಸ್ಟುಡಿಯೋನಲ್ಲಿ ಬಂದು ಕೂತ್ಕೊಂಡು ಮುದ್ದಾಗಿ ಗಿಣಿ ಥರ ಮಾತಾಡಿ ತನ್ನ ಬದುಕಲ್ಲಿ ಕಂಡಂತಹ ಏರಿಳಿತವನ್ನು ಹೇಗೆ ಸ್ಪೋರ್ಟಿವ್ ಆಗಿ ತಗೊಂಡು ಈಗ ಇಡೀ ವಿಶ್ವ ಮೆಚ್ಚುವಂತಹ ಒಬ್ಬ ಖಿಲಾಡಿ, ಒಬ್ಬ ಆಟಗಾರ್ತಿ ಆಗಿದ್ದಾರೆ ಅನ್ನೋದನ್ನು ನೀವೇ ನೋಡಿದ್ರಿ. ಅದು ಯಾವುದೇ ಫೀಲ್ಡ್ ಆಗಿರಬಹುದು. ನಾನು ಪದೇ ಪದೇ ಈ ಮಾತು ಹೇಳ್ತಾ ಇರ್ತೀನಿ. ನಿಮಗೆ ತೊಂದರೆಗಳು ಸಾಕಷ್ಟು ಬರುತ್ತೆ, ನಿಮ್ಮ ವಿಘ್ನಗಳು ಸಾಕಷ್ಟು ಬರುತ್ತೆ, ಅಥವಾ ವಿಘ್ನಗಳು ಬರದೇ ಇದ್ದರೂ ಕೆಲವೊಬ್ಬ ವ್ಯಕ್ತಿಗಳು ನೀವು ಡಿಸ್ಟರ್ಬ್ ಆಗಲಿ ಅನ್ನುವಂತಹ ಕಾರಣಕ್ಕೆ ಸಾಕಷ್ಟು ನವರಂಗಿ ಆಟಗಳನ್ನು ಆಡ್ತಿರ್ತಾರೆ. ಆದರೆ ಯಾವುದಕ್ಕೂ ಎದೆಗುಂದಬೇಡಿ. ಅವರ ಪ್ರಯತ್ನಗಳು ನೀವೇನಾದರೂ ಬೇಜಾರು ಮಾಡಿಕೊಂಡ್ರಿ ಅಂತಂದರೆ ಅದು ಸಕ್ಸಸ್ ಆದಂಗೆ. ಅಥವಾ ಅದನ್ನು ಬಿಟ್ಬಿಟ್ಟು ನೀವೇನಾದರೂ ಇದನ್ನು ಸ್ಪೋರ್ಟಿವ್ ಆಗಿ ತಗೊಂಡು ಇದೂ ಒಂದು ಭಾಗ, ದೇವರಿದ್ದಾನೆ ನನ್ನ ಜೊತೆ ಅಂತ ದೃಢ ಸಂಕಲ್ಪ ಮಾಡಿದ್ರಿ ಅಂತಂದರೆ ಫಿಸಿಕಲಿ ಆಗಿರಬಹುದು, ಮೆಂಟಲಿ ಆಗಿರಬಹುದು, ಇನ್ಯಾರೋ ಹರ್ಟ್ ಮಾಡೋದಾಗಿರ್ಬೋದು, ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರ್ಬೋದು, ಇದು ಯಾವುದೂ ಕೂಡ ಕಾರಣ ಆಗೋದಿಲ್ಲ ಅನ್ನೋದಕ್ಕೆ ಈ ಒಂದು ಪಾಡ್ಕಾಸ್ಟ್ ರೀಸನ್ ಆಗಿತ್ತು. ಈ ಒಂದು ಮಾತಿನೊಂದಿಗೆ ನನ್ನ ಈ ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.